Why ma'am? Why did you choose us? ನೀವು ಇಷ್ಟು ಮಾಡಿದ್ರಿ Because of the quality, Joseph. Mainly ನಾನು ಹೇಳ್ತಾ ಇದ್ದೀನಲ್ಲ, Hilton Furniture Kurlon store ನ ಯಾಕೆ ನಾನು ಚೂಸ್ ಮಾಡ್ಕೊಂಡು ಇಲ್ಲಿ ಕೂತಿದ್ದೀನಿ ಅಂದ್ರೆ ಇವತ್ತು ಬಿಕಾಸ್ ಆಫ್ ದ ಕ್ವಾಲಿಟಿ. ಹೌದು ಮ್ಯಾಮ್. ಬಿಕಾಸ್ ಪ್ರತಿ ಟೈಮು ಬಂದಾಗ ನಾನು ಕೂತಿ ಸೋಫಾನ ಫೀಲ್ ಮಾಡಿದ್ದೀನಿ, ಕ್ವಾಲಿಟಿ ನೋಡಿದ್ದೀನಿ. ಹೌದು. ಅಷ್ಟು ಕಷ್ಟಪಟ್ಟು ನಾನು ಮನೆ ಕಟ್ಟಿದಾಗ ಯಾರಾದ್ರೂ ಬಂದು ಕೂತಾಗ ಏನಪ್ಪ ಸೋಫಾ ಹೀಗಿದೆ ಅನ್ಬಾರ್ದು ಅವರು. ಹೌದು ಮ್ಯಾಮ್. ನೋಡಿದ್ರೆ ಎಷ್ಟೊತ್ತಿ ಬೌನ್ಸ್ ಆದ್ರೆ ನೀವು ಯು ವಿಲ್ ಬೌನ್ಸ್ 4 to 5 times. ಸಿಕ್ಕಾಪಟ್ಟೆ ಬೌನ್ಸ್ ಇದೆ. Only for my followers, page follow ಮಾಡ್ಕೊಂಡು ಬನ್ನಿ. ಹೌದು, all over Bangalore free delivery and 200 kilometers free delivery from our store location. ದೇವರ ಆಶೀರ್ವಾದ, ನಿಮ್ಮ ಸಬ್ಸ್ಕ್ರೈಬರ್ಸ್ ಆಶೀರ್ವಾದದಿಂದ we got so many orders from your last video. So nice, so nice. Number 600 kilometer ಉಡುಪಿ, ಮ್ಯಾಂಗ್ಳೂರ್, ವಿ ಹ್ಯಾವ್ ಸಪ್ಲೈಡ್ ಇಟ್ ಟು ಕೇರಳ. ಇವತ್ತೇ ಬಂದಿದ್ದು, ಇವತ್ತೇ ನಾವು 4 ಆರ್ಡರ್ಸ್ ಸೋಫಾ ತಗೊಂಡಿದ್ದೀವಿ. ಇದಕ್ಕೆ 4 orders only by today. 0.5 inches inclined downwards. ಇದರದ್ದು ಸ್ಪೆಷಾಲಿಟಿನೇ ಅದು. ಹೊನ್ನೆವುಡ್. ಹೌದು, ನೀಮುಡ್ ಸೋಫಾ ಎತ್ತಕ್ಕೆ 2 ಜನ ಬೇಕಂದ್ರೆ ಹೊನ್ನೆವುಡ್ ಸೋಫಾ ಎತ್ತಕ್ಕೆ 6 ಜನ ಬೇಕು. ನಮ್ಮ ಹತ್ರ ಸೋಫಾಸ್ ಟೋಟಲ್ ಡಿಫ್ರೆಂಟ್. ಸೇಮ್ ಸೋಫಾಸ್ ಎಲ್ಲ ಮನೇಲಿ ಇರೋದು ಸೋಫಾಸ್ ನಮ್ಮ ಹತ್ರ ಇಲ್ಲ. ಹೈ ಡೆನ್ಸಿಟಿ ಫೋಮ್ ಬರುತ್ತೆ, ಹೆವಿ ಫೋಮ್ ಅಂತ. ಇಲ್ಲಿ ಬಂದ್ಬಿಟ್ಟು ನಿಮ್ಗೆ 3 inches ಸ್ಪ್ರಿಂಗ್ ಬರುತ್ತೆ. ಅದ್ರ ಮೇಲೆ ಬಂದ್ಬಿಟ್ಟು ನಿಮ್ಗೆ ಮೋಲ್ಡೆಡ್ ಫೋಮ್ ಬರುತ್ತೆ. ಅದ್ರ ಮೇಲೆ ಮೆಮೊರಿ ಫೋಮ್ ಬರುತ್ತೆ. ಅದ್ರ ಮೇಲೆ HR ಫೋಮ್ ಬರುತ್ತೆ. ನನ್ನ ಕ್ಯಾಮರಾಮನ್ ಹೇಳ್ತೀನಿ ಸ್ವಲ್ಪ ಅಬ್ಸರ್ವ್ ಮಾಡಿ ತೋರ್ಸಕ್ಕೆ. ನಿಮ್ದು ಕಾರ್ ನಲ್ಲಿ ಕನ್ಸೋಲ್ ಬರುತ್ತೆ ಅಲ್ವಾ, ಆ ಕನ್ಸೋಲ್ ಇದಕ್ಕೆ ಕೊಟ್ಟಿದ್ದೀವಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ದಿ ಬ್ಲಾಗರ್ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಬಂದಿದ್ದೀರಾ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ವಿಡಿಯೋ ಯಾರ ಜೊತೆ ಎಲ್ಲ ಹೆಲ್ಪ್ಫುಲ್ ಆಗುತ್ತೆ ಅಂತ ನಿಮ್ಗೆ ಅನ್ಸುತ್ತೆ ಅವ್ರ ಜೊತೆ ಈ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ತುಂಬ ಜನ ನಮ್ಮ ಮನೇಲಿ ಹಾಕಿರೋ ಸೋಫಾ ಸೆಟ್ ಬಗ್ಗೆ ಡೀಟೇಲ್ಸ್ನ ಕೇಳ್ತಾ ಇದ್ರಿ, ಶೇರ್ ಮಾಡಿ ಅಂತ ತುಂಬ ಜನ ರಿಕ್ವೆಸ್ಟ್ ಮಾಡಿದ್ರಿ. ಹಾಗಾಗಿ ನಿಮಗೋಸ್ಕರ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋದಲ್ಲಿ ನಾನು ಈ ಸೋಫಾನ ಎಲ್ಲಿ ತೊಗೊಂಡೆ ಅನ್ನೋದನ್ನು ಕೂಡ ಎಕ್ಸಾಕ್ಟಾಗಿ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಅದೇ ಸ್ಟೋರ್ಗೆ ಹೋಗಿ ನಾನು ಯಾವ ಸೋಫಾ ತೊಗೊಂಡಿದ್ದೀನಿ ಅದನ್ನೇ ಬೇಕಾದರೂ ನೀವು ಆರ್ಡ್ರ್ ಮಾಡ್ಬೋದು. ಇಲ್ಲ ಅಂದರೆ ಅವ್ರ ಹತ್ರ ಮಲ್ಟಿಪಲ್ ಆಪ್ಷನ್ಸ್ ಇದೆ. ನಿಮಗೆ ಇದನ್ನು ಬಿಟ್ಟು ಬೇರೆ ಸೋಫಾ ಬೇಕಾದರೂ ಇನ್ನೂ ಇಷ್ಟ ಆಗುತ್ತೆ. ಆ್ಯಂಡ್ ನಾನು ಇವ್ರನ್ನೇ ಯಾಕೆ ಚೂಸ್ ಮಾಡಿದೆ ಅಂತ ಹೇಳಿದ್ರೆ, ನಾನು ತುಂಬ ಫರ್ನಿಚರ್ಸ್ ಅಂಗಡಿನ ರಿವ್ಯೂ ಮಾಡಿದ್ದೀನಿ ಬ್ಲಾಗರ್ ಆಗಿ. ಸೊ ಎಲ್ಲ ಫರ್ನಿಚರ್ಸ್ ಅಂಗಡಿಯಲ್ಲೂ ನನಗೆ ಸೋಫಾ ತೊಗೊಳೋದಕ್ಕೆ ಇಷ್ಟ ಆಗಲಿಲ್ಲ. ಬಿಕಾಸ್ ಮನೇನ ಕೋಟ್ಯಾಂತರ ರೂಪಾಯಿ ಹಾಕಿ ನಾನು ಕಟ್ಟಿದ್ದೀನಿ. ಸೋಫಾ ಅಂತ ಬಂದಾಗ ಲೋ ಕ್ವಾಲಿಟಿ ಸೋಫಾನ ಹಾಕೋದಕ್ಕೆ ನನ್ನ ಮನಸ್ಸು ಒಪ್ಪಲಿಲ್ಲ. ಹಾಗಾಗಿ ನಾನು ಹಿಲ್ಟನ್ ಫರ್ನಿಚರ್ಸ್ಗೆ ರೀಚ್ ಔಟ್ ಆದೆ. ಸೊ ಉಸೇಫ್ ಅಂತ ಇದ್ದಾರೆ, ತುಂಬಾ ಪ್ರೀಮಿಯಂ ಕ್ವಾಲಿಟಿ ಸೋಫಾಸ್ನ ಸೆಲ್ ಮಾಡ್ತಾರೆ. ನಾನು ಕಟ್ಸಿರೋ ಇಷ್ಟು ಚೆಂದಾಗಿ ಬಂದಿರೋ ಮನೆಗೆ ನನಗೆ ಬೇರೆ ಸೋಫಾನ ಮ್ಯಾಚ್ ಮಾಡ್ಕೊಳೋದಕ್ಕೆ ಇಷ್ಟನೇ ಆಗಲಿಲ್ಲ. ಸೊ ಕ್ವಾಲಿಟಿ ಆ್ಯಂಡ್ ಕಂಫರ್ಟ್ ಅಂತ ಬಂದಾಗ ನಾನು ಡೆಫಿನೆಟ್ಲಿ ಹಿಲ್ಟನ್ ಫರ್ನಿಚರ್ಸ್ನೇ ಚೂಸ್ ಮಾಡಿದೆ. ಸೊ ನೀವು ಕೂಡ ಬನ್ನಿ, ಶಾಪ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ದಿ ಬ್ಲಾಗರ್ ಯೂಟ್ಯೂಬ್ ಚಾನಲ್. ಸೊ ನಾನು ಇವತ್ತು ಮತ್ತೊಮ್ಮೆ ಹಿಲ್ಟನ್ ಫರ್ನಿಚರ್ಸ್ಗೆ ಬಂದಿದ್ದೀನಿ. ಸೊ ಇವತ್ತು ಮೇನ್ಲಿ ನಂದು ಸ್ವಲ್ಪ ಏನೋ ಕೆಲಸ ಇರೋದ್ರಿಂದ ಹಿಲ್ಟನ್ ಫರ್ನಿಚರ್ಸ್ಗೆ ವಿಸಿಟ್ ಮಾಡಿದ್ದೀನಿ. ಏನು ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮದು ಮನೆ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿ ಗುರುಪ್ರವೇಶ ಕೂಡ ಆಗಿದೆ. ಸೊ ಈಗ ನಾವು ಐ ಆಮ್ ಸೆಟ್ಟಿಂಗ್ ಅಪ್ ದ ಫರ್ನಿಚರ್ಸ್ ಅಂತಲೇ ಹೇಳ್ಬೋದು. ಸೊ ಮನೆಗೆ ಅಷ್ಟು ಕಷ್ಟಪಟ್ಟು ನಾನು ಮನೇನ ಕಟ್ಟಿದ್ದೀನಿ. ಸೊ ಸೋಫಾ ಅಂತ ಹುಡುಕ್ತಿದ್ದಾಗ ನನ್ನ ಮೈಂಡ್ಗೆ ಫಸ್ಟ್ ಬಂದಿದ್ದು ಹಿಲ್ಟನ್ ಫರ್ನಿಚರ್ಸೇ. ಸೊ ಅವ್ರ ಹತ್ರನೇ ಸೋಫಾ ತೊಗೊಳೋಣ ಅಂತ ಬಂದಿದ್ದೀನಿ. ತಡ ಮಾಡಲ್ಲ, ಅವ್ರನ್ನೇ ಕರೆದು ಬಿಡ್ತೀನಿ. ಉಸೇಫ್, ಪ್ಲೀಸ್ ಜಾಯಿನ್. ಹಲೋ ಮ್ಯಾಮ್, ವೆಲ್ಕಮ್ ಟು ದ ಚಾನಲ್. ಹಲೋ ಮ್ಯಾಮ್. ಸೊ ಇವತ್ತು ನಾನು ಎಂತಕ್ಕೆ ಬಂದಿದ್ದೀನಿ ಗೊತ್ತಾ, ಯಾವುದೇ ಪ್ರಾಡಕ್ಟ್ ತೋರಿಸೋದಕ್ಕೆ ನಾನು ಬಂದಿಲ್ಲ. ಫಸ್ಟ್ ನಂದು ಮೋಟೋ ಇದೆ, ಮನೆಯಲ್ಲಿ ನಾನು ಸೋಫಾನ ಪರ್ಚೇಸ್ ಮಾಡಬೇಕು. ಎಲ್ಲೋ ವಿಸಿಟ್ ಮಾಡಿದ್ರೆ ಇಲ್ಲೇ ರೀಸನ್ ನಾನು ಬಂದಿರೋದು, ನಿಮ್ದು ಸೋಫಾ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ನಾನು ಪ್ರತಿ ಟೈಮು ವಿಡಿಯೋ ಮಾಡೋವಾಗ ಇಲ್ಲಿ ಕೂತಿ ನೋಡೋವಾಗ ಕ್ವಾಲಿಟಿ ನೋಡೋವಾಗ ತುಂಬಾನೇ ಚೆನ್ನಾಗಿತ್ತು. ಅಷ್ಟು ಕಷ್ಟಪಟ್ಟು ಕೋಟ್ಯಾಂತರ ರೂಪಾಯಿ ಹಾಕಿ ಮನೆ ಕಟ್ಟಿರ್ತೀವಿ. ಸೊ ಸೋಫಾದಲ್ಲಿ ಕಾಂಪ್ರಮೈಸ್ ಆಗೋದು ಬೇಡ, ಕ್ವಾಲಿಟಿ ಸೋಫಾನೇ ತಗೊಳ್ಳೋಣ ಅಂತ ಇಲ್ಲಿಗೆ ಬಂದಿದ್ದೀನಿ. ಸೊ ಫ್ರೆಂಡ್ಸ್, ಇಷ್ಟೆಲ್ಲ ಹೇಳಿದ್ಮೇಲೆ ಯಾವ ಸ್ಟೋರ್ಗೆ ಬಂದಿದ್ದೀನಿ, ಯಾವ ಲೊಕೇಶನ್ಗೆ ಬಂದಿದ್ದೀನಿ ಅಂತ ಹೇಳಬೇಕು ನಿಮಗೆ. ಸೊ ನಾನು ಬಂದಿರೋದು ಹಿಲ್ಟನ್ ಫರ್ನಿಚರ್ಸ್ಗೆ ಕರ್ಲಾನ್ ಸ್ಟೋರು. ಸೊ ಎಲ್ಲಿ ಲೊಕೇಟ್ ಆಗಿದೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ಉಸೇಫ್, ನನ್ನ ಫಾಲೋವರ್ಸ್ಗೆ ಈ ಲೊಕೇಶನ್ ಎಕ್ಸಾಕ್ಟ್ಲಿ ಎಲ್ಲಿ ಲೊಕೇಟ್ ಆಗಿದೆ, ನಿಮ್ಮ ಸ್ಟೋರ್ ಡೀಟೇಲ್ಸ್ ಎಲ್ಲ ಶೇರ್ ಮಾಡ್ಬಿಡಿ. ನಮ್ ಸ್ಟೋರ್ ಹೆಸರು ಬಂದ್ಬಿಟ್ಟು ಹಿಲ್ಟನ್ ಫರ್ನಿಚರ್ ಕರ್ಲಾನ್ ಸ್ಟೋರ್. ಇದು ಲೊಕೇಟ್ ಆಗಿದೆ ಪ್ರಾಪರ್ ಯಲಂಕ ನ್ಯೂ ಟೌನ್ ನಲ್ಲಿ, ಶೇಷಾದ್ರಿಪುರಂ ಕಾಲೇಜ್ ಗೇಟ್ ಆಪೋಸಿಟ್ ನಮ್ ಸ್ಟೋರ್ ಬರುತ್ತೆ. ಆಚೆ ಕಡೆ ಬಂದ್ಬಿಟ್ಟು ದೊಡ್ಡದು ಕರ್ಲಾನ್ ಬೋರ್ಡ್ ಐತೆ, ಅದೇ ನಮ್ಮ ಸ್ಟೋರ್. ಮತ್ತೆ ನಮ್ ಸ್ಟೋರ್ ಸ್ಪೆಷಾಲಿಟಿ ಮೇಡಮ್, ಯು ಹ್ಯಾವ್ ಕಮ್ ಹಿಯರ್ ಸೋ ದಟ್ ಸಮಥಿಂಗ್ ಇಸ್ ಡಿಫರೆಂಟ್ ಇನ್ ಅವರ್ ಸ್ಟೋರ್. ಏನೋ ಡಿಫರೆಂಟ್, ಅದಕ್ಕೆ ನಮ್ಮ ಹತ್ರ ನಿಮ್ಮ ಮನೆಗೆ ತಗೊಳಕ್ ಬಂದಿದ್ದೀರಾ ನೀವು. ಓಕೆ, ನಮ್ ಸ್ಟೋರ್ ನಲ್ಲಿ ಬಂದ್ಬಿಟ್ಟು ನಿಮ್ಗೆ ಲೋಕಲ್ ಏನು ಪ್ರಾಡಕ್ಟ್ ಸಿಗಲ್ಲ. ನಮ್ಮ ಹತ್ರ ಎಲ್ಲ ಸಿಗೋದು ಬ್ರಾಂಡೆಡ್, ಕರ್ಲಾನ್ದು ಸಿಗುತ್ತೆ. ಬೇರೆ ಯಾವ್ದು ಕಂಪನಿ ನಮ್ದು ಲೋಕಲ್ ಮ್ಯಾನುಫ್ಯಾಕ್ಚರಿಂಗ್ ಆತರ ಏನು ಸಿಗಲ್ಲ.
ಫ್ಯಾಬ್ರಿಕ್ ಸಹ ನಿಮ್ಗೆ ಬಂದ್ಬಿಟ್ಟು ಬ್ರಾಂಡೆಡ್ ಸಿಗುತ್ತೆ, ಫೋಮ್ ಕಂಪನಿದು ಬರುತ್ತೆ, ವುಡ್ ಎವ್ರಿಥಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಬಂದ್ಬಿಟ್ಟು ನಿಮ್ದು ಕಂಪನಿದು ಇರುತ್ತೆ. ಸೆಕೆಂಡ್, ಟೋಟಲ್ ಡಿಫ್ರೆಂಟ್ ಡಿಸೈನ್ಸ್. ಇವಾಗ ಎಲ್ಲಾರ ಮನೆ, ಇವಾಗ ನೀವು ಮನೆ ಕಟ್ಟಿದ್ದೀರಾ ಮೇಡಮ್, ಇವಾಗ ನಮ್ಗೆ ಎಲಿವೇಶನ್ ಬೇರೆಯವ್ರಕ್ಕಿಂತ ಚೆನ್ನಾಗಿರ್ಬೇಕು, ಇಂಟೀರಿಯರ್ ಬೇರೆ ಮನೆಯಿಂದ ಚೆನ್ನಾಗಿರ್ಬೇಕು, ಅದು ಒಂದ್ ಮೈಂಡ್ ನಲ್ಲಿ ಇದ್ದೇ ಇರುತ್ತೆ ನಿಮ್ರಲ್ಲಿ. ಅದೇ ತರ ಕಸ್ಟಮರ್ಸ್ ಮೈಂಡ್ ನಲ್ಲಿನೋ. ಸೊ ಎಲ್ಲಾ ಕಡೆ ಇರೋದು ಸೇಮ್ ಸೋಫಾಸ್ ಅವ್ರ ಮನೆಗೆ ಹಾಕಿದ್ರೆ ಅದು ಚೆನ್ನಾಗಿ ಬರಲ್ಲ. ಸೆಕೆಂಡ್ ಆಫ್ ಆಲ್ ಸೇಮ್ ಆಗ್ಬಿಡುತ್ತೆ. ನಮ್ ನೇಬರ್ ಮನೇಲೂ ಅದೇ ಸೋಫಾ, ನಮ್ಮ ಮನೇಲೂ ಅದೇ ಸೋಫಾ. ನಮ್ದು ಕಾನ್ಸೆಪ್ಟ್ ಏನೈತೆ ಅಂದ್ರೆ, ಮಾರ್ಕೆಟ್ ನಲ್ಲಿ ಏನ್ ಸೋಫಾಸ್ ಐತೆ 80% ಸೋಫಾಸ್ ನಮ್ಮ ಹತ್ರ ಇಲ್ಲ. 80% ನಮ್ದು ಸೋಫಾಸ್ ಮಾರ್ಕೆಟ್ ನಲ್ಲಿ ಇಲ್ಲ. ಎಲ್ಲ ನ್ಯೂ ಮಾಡೆಲ್ಸ್, ಎಲ್ಲ ಡಿಫ್ರೆಂಟ್ ಕಲೆಕ್ಷನ್. ಎವ್ರಿ 3 months ವಿ ಚೇಂಜ್ ದ ಮಾಡೆಲ್ಸ್. ನಾವು ಅದನ್ನ 1 ವರ್ಷ 2 ವರ್ಷ ತನಕ ತಗೊಂಡು ಹೋಗಲ್ಲ. ವಿ ಚೇಂಜ್ ದ ಮಾಡೆಲ್ಸ್ ಎವ್ರಿ 3 months. ವಿ ರಿಫ್ರೆಶ್ ಬ್ಯಾಕ್ ಟು ದ ನ್ಯೂ ಡಿಸೈನ್ಸ್. ಓಕೆ, ಸೊ ಇದು ಬಂದ್ಬಿಟ್ಟು ನಿಮ್ಗೆ ಸ್ಟೋರ್ ಡೀಟೇಲ್ಸ್ ಆಗುತ್ತೆ. ಈಗ ನೆಕ್ಸ್ಟ್, ಈಗ ಯುಗಾದಿ ಹಬ್ಬ ಬರ್ತಾ ಇದೆ, ರಂಜಾನ್ ಬಂದಿದೆ. ಸರ್, ನಮ್ಮ ಫಾಲೋವರ್ಸ್ ಗೆ ಏನ್ ಡಿಸ್ಕೌಂಟ್ ರನ್ ಆಗ್ತಾ ಇದೆ ಸ್ಟೋರ್ ಅಲ್ಲಿ? ಆಸ್ ಅನ್ ಆಫರ್ ಆಫ್ ಸೇಲ್, ಉಗಾದಿ ಸೇಲ್ಗೆ, ರಂಜಾನ್ ಸೇಲ್ಗೆ ನಿಮ್ಗೆ ಬಂದ್ಬಿಟ್ಟು ಹೊಸ ಕಲೆಕ್ಷನ್ಸ್ ಬಂದಿದೆ, ಡಿಸ್ಕೌಂಟೆಡ್ ಪ್ರೈಸಿಂಗ್ಸ್ ಬಂದಿದೆ. ಸೆಕೆಂಡ್ ಬಂದ್ಬಿಟ್ಟು ನ್ಯೂ ಇನೋವೇಷನ್ಸ್ ಆಗಿದೆ. ಮುಂಚೆ ಓನ್ಲಿ ಮೋಲ್ಡೆಡ್ ಫೋಮ್ ಆಗ್ತಾ ಇದ್ವಿ, ಇವಾಗ ಮೋಲ್ಡೆಡ್ ಫೋಮ್ ಜೊತೆ ಬಂದ್ಬಿಟ್ಟು ಮೆಮೊರಿ ಫೋಮ್ ಯೂಸ್ ಮಾಡ್ತಾ ಇದೀವಿ, ಮೋಲ್ಡೆಡ್ ಫೋಮ್ ಜೊತೆ ಸೂಪರ್ ಜೆಲ್ ಫೋಮ್ ಯೂಸ್ ಮಾಡ್ತಾ ಇದೀವಿ, ಝೀರೋ ಗ್ರಾವಿಟಿ ಫೋಮ್ ಯೂಸ್ ಮಾಡ್ತಾ ಇದೀವಿ, ಎಲ್ಲ ಪ್ರೀಮಿಯಂ ಯೂಸ್ ಮಾಡ್ತಾ ಇದೀವಿ. ಮೆನಿ ಥಿಂಗ್ಸ್ ಹ್ಯಾಸ್ ಬೀನ್ ಚೇಂಜ್ಡ್. ಇವಾಗ ಕಸ್ಟಮರ್ಸ್ ಗೆ ಆಲ್ರೆಡಿ ಕ್ವಾಲಿಟಿ ಚೆನ್ನಾಗಿತ್ತು, ಇವಾಗ ಇಷ್ಟೆಲ್ಲ ನೀವು ಎಕ್ಸ್ಟ್ರಾ ಆಡ್ ಮಾಡಿದ್ರೆ ಇನ್ನ ಕ್ವಾಲಿಟಿ ಸೂಪರ್ 110% ಮ್ಯಾಮ್, 110%. ಓಕೆ, ಸೂಪರ್. ಸೊ ದೆನ್ ವಿಲ್ ಸ್ಟಾರ್ಟ್ ವಿತ್ ದ ಕಲೆಕ್ಷನ್ಸ್. ನಾವು ಪ್ರತಿಯೊಂದು ಕಲೆಕ್ಷನ್ಸ್ ಏನ್ ಮಾಡಿದ್ರೆ, ಯಾವ ಡಿಸೈನ್ ಇದೆ, ಯಾವ ಪ್ರೈಸ್ ರೇಂಜ್ ಅಲ್ಲಿ ಹೋಗ್ತಾ ಇದೆ, ಪ್ರತಿಯೊಂದು ಹೇಳ್ತಾ ಹೋಗ್ತೀವಿ. ಶೂರ್ ಮ್ಯಾಮ್. ಸೊ ಫ್ರೆಂಡ್ಸ್, ನಾನು ನಿಮ್ಗೆ ಫಸ್ಟ್ ಕಲೆಕ್ಷನ್ ತೋರಿಸ್ತಾ ಇದ್ದೀನಿ ಇವತ್ತು. ಸೊ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಇದು ಕಲೆಕ್ಷನ್. ಯಾವ ಮಾಡೆಲ್ ಇದು? ಇದ್ರದ್ದು ಸೋಫಾ ಹೆಸರು ಬಂದ್ಬಿಟ್ಟು ಟಿ ಮಾಡೆಲ್. ಹೌದು ಮ್ಯಾಮ್. ಇದ್ರದ್ದು ಸ್ಪೆಷಾಲಿಟಿ ಏನಂದ್ರೆ, ಫಸ್ಟ್ ಮೇನ್ ಥಿಂಗ್ ಬಂದ್ಬಿಟ್ಟು ಇದು ಎಲ್ಲಾ ಕಡೆ ಇಲ್ಲ. ಓಕೆ, ಬ್ಯಾಂಗ್ಳೂರ್ ಯು ವಿಲ್ ಫೈಂಡ್ ಇನ್ 2 to 3 ಸ್ಟೋರ್ಸ್ ಮ್ಯಾಕ್ಸಿಮಮ್. ಓಕೆ, ಇದ್ರೇನು ಸಹ ಬಂದ್ಬಿಟ್ಟು ಈ ತರ ಹೈ ಬ್ಯಾಗ್ ನಲ್ಲಿ ಇಲ್ಲ. ಇದ್ರಲ್ಲಿ ನೋಡಬಹುದು, ಸೇಮ್ ಹಳೆ ಬ್ಯಾಗ್ಸ್ ಹಾಕ್ತಾರಲ್ವಾ, ಓನ್ಲಿ ಹ್ಯಾಂಡಲ್ ಚೇಂಜ್, ಆ ತರ ಇಲ್ಲ. ಟೋಟಲ್ ಡಿಫ್ರೆಂಟ್ ಬ್ಯಾಗ್ ಐತೆ. ಮತ್ತೆ ಇದು ಐತಲ್ವಾ, ಆಟೋಮೆಟಿಕ್ ಹಿಂಗ ಐತೆ. ಫಾರ್ ಎಕ್ಸಾಂಪಲ್ 5.7 ಹೈಟ್ ಲೈಕ್ ಮೀ, ಕೂತ್ಕೊಂಡ್ರೇನು ಎಷ್ಟು ಹೋಗ್ಬೇಕು ಅಷ್ಟು ಹೋಗುತ್ತೆ. 6.2 ಫೀಟ್ ಇದಾರೆ, ಅವ್ರಿಗೆ ಎಕ್ಸಾಕ್ಟ್ ಆಗಿ ಇದು ಬ್ಯಾಕ್ ಹೋಗ್ಬಿಟ್ಟು ಎಕ್ಸಾಕ್ಟ್ ಆಗಿ ಕಂಫರ್ಟ್ ಬರುತ್ತೆ. ಅದು ಒಂದು ಮೇನ್ ಪಾಯಿಂಟ್. ನೀವು ಹಿಲ್ಟನ್ ಫರ್ನಿಚರ್ಸ್ ಗೆ ಯಾಕೆ ಬರ್ಬೇಕು ಅಂದ್ರೆ, ಅವರು ನಿಮ್ ಹೈಟ್ ಗೆ ತಕ್ಕಂಗೆ ಕರೆಕ್ಟ್ ಆಗಿ ಡಿಸೈನ್ ಮಾಡಿರ್ತೀರಾ. ಮೇ ಬಿ ಹೆಡ್ ಇರ್ಬೋದು, ಕಾಲ್ ಇರ್ಬೋದು, ಲೆಗ್ ಸಪೋರ್ಟ್ ಇರ್ಬೋದು, ಅಂಡ್ ನೀವು ಬೇಸ್ ಇಂದ ನೋಡ್ಬೋದು, ಬೇಸ್ ಇಂದ ಎಷ್ಟು ಮೇಲಕ್ಕಿರುತ್ತೆ ಎಲ್ಲ ಸೋಫಾಸ್. ಇವಾಗ ಎಲ್ಲ ಮನೆಯಲ್ಲಿ ಏನೈತೆ, ಇವಾಗ ಕಸ್ಟಮರ್ಸ್ ಏನ್ ಹೇಳ್ತಾರೆ, ನಮ್ಗೆ ಕ್ಲೀನ್ ಅಂಡ್ ಟೈಡಿ ಇರಬೇಕು, ನಮ್ಗೆ ಎಲ್ಲ ಸೋಫಾ ಕೆಳಗಡೆ ಎಲ್ಲ ಕ್ಲೀನ್ ಇರಬೇಕು. ಇವಾಗ ರೋಬೋ ಐತೆ, ರೋಬೋ ಆರಾಮಾಗಿ ಒಳಗಡೆ ಹೋಗ್ಬೋದು. ನಿಮ್ ಪರ್ಕೆ ಐತೆ, ಅದನ್ನು ಆರಾಮಾಗಿ ಹೋಗ್ಬೋದು. ಮಾಪ್ ಐತೆ, ಅದನ್ನು ಆರಾಮಾಗಿ ಒಳಗಡೆ ಹೋಗ್ಬೋದು. ಇದರಲ್ಲಿ ಕೊಟ್ಟಿದೀವಿ ಡಿಸೈನರ್ 6 inches ಆಫ್ ಲೆಗ್ಸ್. 6 inch ಹೈಟ್ ಇದೆ ನಿಮ್ಗೆ. ಹೌದು ಮ್ಯಾಮ್. SS ಲೆಗ್ಸ್ ಬರುತ್ತೆ, ವಿತ್ ಟೀಪೆಗೇನು ಅದೇ ತರ ಲೆಗ್ಸ್ ಬರುತ್ತೆ. ಅಂಡ್ ದ ಹ್ಯಾಂಡಲ್ ವಿಚ್ ಯು ಆರ್ ಲುಕಿಂಗ್, ಅದು ಬಂದ್ಬಿಟ್ಟು ತುಂಬಾ ಯುನೀಕ್ ಹ್ಯಾಂಡಲ್ ಗೆ ಕರ್ವಿಂಗ್ಸ್ ಕೊಟ್ಟಿದೀವಿ. ನೀವು ನೋಡಬಹುದು, ಟಿ ಶೇಪ್ ಐತೆ, ಮತ್ತೆ ಅದ್ರ ಮೇಲೆ ಒಂದ್ಬಿಟ್ಟು ಒಂದ್ ಫೋಮ್ ಇದು ಕೊಟ್ಟಿದೀವಿ, ಲೇಯರ್ ತರ ಫಾರ್ಮ್ ಆಗಿದೆ. ಸೊ ಸಪೋರ್ಟಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಅಂಡ್ ಒಂದು ಸೆಂಟರ್ ಟೇಬಲ್ ಕೂಡ ಬರುತ್ತೆ ವಿತ್ ಡೈಮಂಡ್ ಕಟ್ ಫಿನಿಶಿಂಗ್ ಇದೆ. ಅಂಡ್ 2 puffies ಆಲ್ಸೋ ಇಟ್ ವಿಲ್ ಕಮ್ ವಿತ್ ದಿಸ್. 2 puffies ಇದೆ. ಈ ಕನ್ಸೋಲ್ ಅಲ್ಲಿ ನೀವು ನೋಡಬಹುದು, ಇದರಲ್ಲಿ ಬಂದ್ಬಿಟ್ಟು 5 liters ಆಫ್ ಸ್ಟೋರೇಜ್ ಬರುತ್ತೆ. 5 liters ಆಫ್ ಸ್ಟೋರೇಜ್, 5 liters ಆಫ್ ಸ್ಟೋರೇಜ್ ವಿತ್ ಕನ್ಸೋಲ್, ವಿತ್ ಕಪ್ ಹೋಲ್ಡರ್ಸ್. ಓಕೆ, ಇವಾಗ ನೀವು ಕೈನೂ ಇಕ್ತಿರಲ್ವಾ, ಎಕ್ಸಾಕ್ಟ್ ಆಗಿ ಕಂಫರ್ಟ್ ಕೊಡುತ್ತೆ. ಕೆಳಗಡೆ ಕನ್ಸೋಲ್ ಮಾಡ್ತಾರಲ್ವಾ, ಆ ತರ ಇರಲ್ಲ ನಿಮ್ಗೆ. ಇಲ್ಲಿ ಇಟ್ರೆ ಕಂಫರ್ಟ್ ಆಗಿರುತ್ತೆ, ಎಕ್ಸಾಕ್ಟ್ ಬಾಡಿ ಲೆವೆಲ್ ಗೆ ಇದು ನಿಮಗೆ ಮ್ಯಾಚ್ ಆಗುತ್ತೆ. ವಿತ್ 8 inches ಆಫ್ ಕುಶನಿಂಗ್ ಬಂದಿದೆ. ಸೊ ವಾಟ್ ಹ್ಯಾಪನ್ಸ್ ಇಸ್, ಆಫ್ಟರ್ ಫ್ಯೂ ಇಯರ್ಸ್, 8 to 10 years ಆದ್ಮೇಲೆ ಸ್ಯಾಗ್ ಆಗಲ್ಲ ನಿಮ್ಗೆ. ಮತ್ತೆ ಇದರಲ್ಲಿ ನಾವು ಯೂಸ್ ಮಾಡಿದೀವಿ ಹೊನ್ನೆ ವುಡ್. ನಮ್ದು ಮೇನ್ ಬಂದ್ಬಿಟ್ಟು ವೀಕ್ಷಕರಿಗೆ ಹೇಳ್ತೀನಿ, ನಮ್ದು ಮೇನ್ ಬಂದ್ಬಿಟ್ಟು ನೀಮ್ ವುಡ್ ಅಂಡ್ ಹೊನ್ನೆ ವುಡ್. ಹೊನ್ನೆ ವುಡ್ ಇಸ್ ಯೂಸ್ಡ್ ಓನ್ಲಿ ಫಾರ್ ಅಲ್ಟ್ರಾ ಪ್ರೀಮಿಯಂ ಸೋಫಾಸ್ ಇನ್ ಅವರ್ ಸ್ಟೋರ್. ನೀಮ್ ವುಡ್ ಇಸ್ ಯೂಸ್ಡ್ ಫಾರ್ ಪ್ರೀಮಿಯಂ ಅಂಡ್ ನಾರ್ಮಲ್ ಎಂಡ್ ಸೋಫಾಸ್, ಮೀಡಿಯಂ ಎಂಡ್ ಸೋಫಾಸ್ ಇನ್ ಅವರ್ ಸ್ಟೋರ್. ಓಕೆ, ಇದರಲ್ಲಿ ಅದು ಮತ್ತೆ ನಾವು 40 density ಯೂಸ್ ಮಾಡಲ್ಲ. ವಿ ಯೂಸ್ ಓನ್ಲಿ ಮೋಲ್ಡೆಡ್ ಫೋಮ್. ಓಕೆ, ಮೋಲ್ಡೆಡ್ ಫೋಮ್ ಮೇಲೆ ಲೇಯರ್ಸ್ ಬೇಕಂದ್ರೆ ಹಾಕೊಳ್ತೀವಿ, ಮೆಮೊರಿ ಫೋಮ್, ಲೇಟೆಕ್ಸ್, ಬೇರೆ ಏನಾದ್ರೂ ಹಾಕೊಳ್ತೀವಿ. ಬಟ್ ವಿ ಓನ್ಲಿ ಯೂಸ್ ಮೋಲ್ಡೆಡ್ ಫೋಮ್. ಸೂಪರ್. ಹೌದು. ಮೋಲ್ಡೆಡ್ ಫೋಮ್ ಅಂದ್ರೆ ಏನ್ ಗೊತ್ತಾ ನಿಮ್ಗೆ? ಲಾಸ್ಟ್ ವಿಡಿಯೋದಲ್ಲಿ ಇದೇ ಕ್ವೆಶ್ಚನ್ ಕೇಳಿ ಎಕ್ಸ್ಪ್ಲೈನ್ ಮಾಡಿದ್ವಿ, ಮತ್ತೊಮ್ಮೆ ಹೇಳ್ಬಿಡಿ ಅವರಿಗೆ. ಮೋಲ್ಡೆಡ್ ಫೋಮ್ ನೀವು ಡೈಲಿ ಲೈಫ್ ನಲ್ಲಿ ಯೂಸ್ ಮಾಡ್ತೀರಾ. ನಿಮ್ದು ಕಾರ್ ಸೀಟ್ ಇರುತ್ತೆ ಅಲ್ವಾ, ಅದೇ ಸೀಟ್ 10 ವರ್ಷ ನೀವು ಕಾರ್ಡ್ ಯೂಸ್ ಮಾಡಿ ಏನು ಆಗೋದಿಲ್ಲ. ಅದು ಏನು ಫೋಮ್ ಏನಾಗಲ್ಲ, ಓನ್ಲಿ ಫ್ಯಾಬ್ರಿಕ್, ಆ ಲೆದರ್, ಆ ರೆಕ್ಸಿನ್ ನೀವು ಚೇಂಜ್ ಮಾಡ್ಬೇಕು. ಕುಶನ್ ಯಾವತ್ತೂ ಯಾರನ್ನು ಕೇಳಿಸಿರಲ್ಲ, ನಾನು ಕುಶನ್ ಚೇಂಜ್ ಮಾಡಿದೀನಿ ಸೋಫಾದು, ಅದೇ ಫೋಮ್ ಇದಕ್ಕೆ ಹಾಕಿರೋದು. ಸೊ ದಟ್ ನಮ್ಗೆ ಲೈಫ್ ಚೆನ್ನಾಗಿ ಬರುತ್ತೆ. ಅಂಡ್ ಹುಡ್ ಕೂಡ ನೀವು ನೋಡ್ತಾ ಇದೀರಾ, ಒನ್ನೆ ವುಡ್ ಯೂಸ್ ಮಾಡ್ತೀವಿ, ನೀಮ್ ವುಡ್ ಯೂಸ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇದಕ್ಕೆ ಹೊನ್ನೆ ಯೂಸ್ ಮಾಡಿದೀವಿ. ಒನ್ನೆ ಯೂಸ್ ಮಾಡಿದ್ದೀರಾ. ಸೊ ಒನ್ನೆ ಯೂಸ್ ಮಾಡಿದ್ರೆ ಏನಾಗುತ್ತೆ, ನೀವು ಮನೆ ಎಲ್ಲ ಕಟ್ಟುವಾಗ ಒನ್ನೆ ಯೂಸ್ ಮಾಡಿದ್ರೆ ಎಷ್ಟು ಸ್ಟ್ರಾಂಗ್ ಆಗಿರುತ್ತೆ ಹುಡ್ ಅಲ್ಲಿ,
ಅದೇ ನಿಮ್ಗೆ ಸೋಫಾ ಕೂಡ ಬರುತ್ತೆ. ನೀವು ಮನೆ ಇದ್ದಷ್ಟು ದಿನಾನು ನಿಮ್ಗೆ ಸೋಫಾ ಇರುತ್ತೆ. 100% ಕ್ವಾಲಿಟಿಯಲ್ಲಿ ಏನು ಆಗೋದಿಲ್ಲ. ನಿಮ್ಗೆ ಬೇಜಾರಾಗಿ ಸೋಫಾನ ಎತ್ತಿ ಬೇರೆ ಕಡೆ ಬಿಸಾಡ್ಬೇಕು ಅಥವಾ ಎಕ್ಸ್ಚೇಂಜ್ ಮಾಡ್ಬೇಕು. ವುಡ್ಗೆ ವಿ ಚಾಲೆಂಜ್ ದಟ್ ವಿ ಗಿವ್ ಲೈಫ್ ಟೈಮ್ ವಾರಂಟಿ. ನೀವು ನಿಮ್ ಸೋಫಾನ ನಿಮ್ ನೆಕ್ಸ್ಟ್ ಜನರೇಷನ್ ಗೆ ಕೊಡಬಹುದು. ಹೌದು. ಸೊ ಕ್ಯಾರಿ ಟು ನೆಕ್ಸ್ಟ್ ಜನರೇಷನ್ ಅಂತ ಇವ್ರ ಹತ್ರ ಸಿಗೋ ಸೋಫಾಸ್. ಸೊ ಈ ಮಾಡೆಲ್ ಏನ್ ಕೋಟ್ ಮಾಡ್ತಾ ಇದ್ದೀರಾ ಮ್ಯಾಮ್? ಇದು ಮಾಡೆಲ್ ಕಸ್ಟಮರ್ಸ್ ಬರ್ಲಿ, ವಿಲ್ ಮೇಕ್ ಇಟ್ ಅ ಗುಡ್ ಪ್ರೈಸ್. ಪ್ರೈಸ್ ರಿವೀಲ್ ಮಾಡ್ತಾ ಇಲ್ಲ. ಸ್ವಲ್ಪ ಮಾಡೆಲ್ ಪ್ರೈಸ್ ರಿವೀಲ್ ಮಾಡೋದು ಬೇಡ, ಮಿಕ್ಕಿದು ಮಾಡೆಲ್ ರಿವೀಲ್ ಮಾಡೋಣ. ಓಕೆ, ಸೊ ದಟ್ ಕಸ್ಟಮರ್ ಇದು ಹೊಸ ಮಾಡೆಲ್, ಸೊ ಪ್ರೈಸ್ ಡಿಸ್ಕ್ಲೋಸ್ ಮಾಡೋದು ಬೇಡ. ಬಟ್ ಬನ್ನಿ, ಡೆಫಿನೆಟ್ಲಿ ನಿಮ್ಗೆ ಬೆಸ್ಟ್ ಪ್ರೈಸ್ ಅಲ್ಲೇ ಮಾಡ್ಕೊಡ್ತಾರೆ, ಹೊಸ ಮಾಡೆಲ್ ಆಗಿದ್ರು ಕೂಡ. ಹೌದು ಮ್ಯಾಮ್. ಅಂಡ್ ನೆಕ್ಸ್ಟ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನಿಮ್ ಮನೆಗೆ ಏನಾದ್ರು ವೈಟ್ ಶೇಡ್ ಅಲ್ಲಿ ಅಥವಾ ಗ್ರೇ ಶೇಡ್ ಅಲ್ಲಿ ನೋಡ್ತಾ ಇದ್ರೆ ತುಂಬಾ ಚೆನ್ನಾಗಿ ರಾಯಲ್ ಲುಕ್ ಕೊಡುತ್ತೆ. ಬಿಕಾಸ್ ವುಡ್ ಫಿನಿಶಿಂಗ್ ಜೊತೆಲಿ ಕೂಡ ಬರುತ್ತೆ. ಏನಿದು ಮಾಡೆಲ್ ನೇಮ್? ದಿಸ್ ಸೋಫಾ ನೇಮ್ ಇಸ್ ಒಸಾಕಾ 2.0. ಒಸಾಕಾ 2.0. ಹೌದು, ಕಸ್ಟಮರ್ಸ್ ಇಲ್ಲಿ ಬರ್ತಾರಲ್ವಾ, ಅವ್ರಿಗೆ ನಾವು ಏನ್ ಹೇಳ್ತೀವಿ, ಸ್ವಲ್ಪ ಜೋರಾಗಿ ಕೂತ್ಕೊಳ್ಳಿ ಸೋಫಾ ಮೇಲೆ ಅಂತ. ಯು ಸಿಟ್ ಅ ಬಿಟ್ ಹಾರ್ಡರ್ ಮ್ಯಾಮ್. ಟ್ರೈ. ನೋಡಿದ್ರೆ ಎಷ್ಟೊತ್ತಿ ಬೌನ್ಸ್ ಆದ್ರೆ ನೀವು ಯು ವಿಲ್ ಬೌನ್ಸ್ 4 to 5 times. ಸಿಕ್ಕಾಪಟ್ಟೆ ಬೌನ್ಸ್ ಇದೆ. ಇದರಲ್ಲಿ ಕೆಳಗಡೆದು ಲೇಯರ್ ಐತಲ್ವಾ, ಫಸ್ಟ್ ವಿ ಹ್ಯಾವ್ ಯೂಸ್ ನೀಮುಡ್ ಇನ್ ದಿಸ್. ಓಕೆ. ಸೆಕೆಂಡ್ ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ 3 inches ಆಫ್ ಪಾಕೆಟ್ ಸ್ಪ್ರಿಂಗ್ ಬರುತ್ತೆ. ಓಕೆ. ಸೂಪರ್. ನೆಕ್ಸ್ಟ್ ಬಂದ್ಬಿಟ್ಟು ಮೋಲ್ಡೆಡ್ ಫೋಮ್ ಬರುತ್ತೆ. ಅದ್ರ ಮೇಲೆ ಬಂದ್ಬಿಟ್ಟು HR ಫೋಮ್ ಬರುತ್ತೆ. ಓಕೆ. HR ಫೋಮ್ ಮೀನ್ಸ್ ಹೈ ರೆಸಿಲೆನ್ಸ್ ಫೋಮ್. ಅದು ಏನ್ ಮಾಡುತ್ತೆ ಅಂದ್ರೆ, ಇವಾಗ ಸ್ವಲ್ಪ ವರ್ಷ ಆದ್ಮೇಲೆ ಏನಾಗುತ್ತೆ, ಫೋಮ್ ಹೋಗ್ತಾ ಹೋಗ್ತಾ ಒಳಗಡೆ ಹೋಗುತ್ತೆ. ಹೈ ರೆಸಿಲೆನ್ಸ್ ಫೋಮ್ ಏನ್ ಮಾಡುತ್ತೆ ಅಂದ್ರೆ ಅದನ್ನ ಟೈಟ್ ಇಕ್ಕತ್ತೆ. ರಿಂಕಲ್ ಬರ್ಲಿ, ಜುಲ್ಡಿ ಬರ್ಲಿ ಅಥವಾ ಒಳಗಡೆ ಹೋಗೋಕೆ ಬಿಡೋದಿಲ್ಲ. ಓಕೆ, ದಟ್ಸ್ ದ ರೀಸನ್ ವಿ ಯೂಸ್ HR ಫೋಮ್. ಹೌದು ಮ್ಯಾಮ್. ಸೊ ಏನಂದ್ರೆ ಪ್ರತಿಯೊಂದು ಮೆಟೀರಿಯಲ್ಸ್ ಯೂಸ್ ಏನ್ ಮಾಡಿದಿರಾ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಇಲ್ಲಿ ಕಸ್ಟಮರ್ ಬಂದ್ರೆ ಅವ್ರಿಗೆ ಪೂರ್ತಿ ಸೋಫಾ ನಾಲೆಜ್ ಗೊತ್ತಾಗ್ಬಿಡುತ್ತೆ. ಹೌದು, ಸೋಫಾಗೆ ಏನ್ ಯೂಸ್ ಆಗುತ್ತೆ, ಏನ್ ತಗೊಂಡ್ರೆ ಏನ್ ಬೆಟರ್. ಓಕೆ, ನಮ್ ಸೇಲ್ಸ್ ಮೆನ್ ಪೇಷನ್ಸ್ಲಿ ಅವ್ರಿಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ, ಏನೇನ್ ಬೇಕು ಅವ್ರ ಪ್ರಕಾರ, ಅವ್ರ ಮನೆ ಪ್ರಕಾರ. ಇವಾಗ ಓಲ್ಡ್ ಏಜ್ ಅವರು ಇದ್ದಾರೆ, ಸ್ವಲ್ಪ ಏಜ್ ಪೀಪಲ್ ಇದ್ದಾರೆ, ಅವ್ರಿಗೆ ಯಾವ ತರ ಬೇಕು. ಹೌದು. ಇಲ್ಲ ಸ್ವಲ್ಪ ಇವಾಗ ನಿಮ್ಗೆ ಬಂದ್ಬಿಟ್ಟು ಸಾಫ್ಟ್ನೆಸ್ ಬೇಕು, ಅವ್ರಿಗೆ ಯಾವ ತರ. ಇಲ್ಲ ಸ್ವಲ್ಪ ಹಾರ್ಡ್ ಬೇಕು, ಅವ್ರಿಗೆ ಯಾವ ತರ. ಓ, ದೇ ಕ್ಯಾನ್ ಗೆಟ್ ಇಟ್ ಕಸ್ಟಮೈಸ್ ಕಂಪ್ಲೀಟ್ಲಿ. ಇದರಲ್ಲಿ ಯಾವ ಫೋಮ್ ಬೇಕು, this is not a local store, it's a Kurlon store. Everything is customized here and we have 10,000 plus colors. ನಿಮ್ ಮನೆ ಥೀಮ್ಗೆ, ನಿಮ್ ಮನೆ ಟೈಲ್ಸ್ಗೆ, ಮಾರ್ಬಲ್ಗೆ, ಗ್ರಾನೈಟ್ಗೆ, ನಿಮ್ದು ಮನೆ ಬಂದ್ಬಿಟ್ಟು ವಾಲ್ ಪೇಪರ್ಗೆ, ಪೇಂಟ್ಗೆ, ನಿಮ್ಗೆ ಯಾವ ಥೀಮ್ ಐತೆ ಆ ಥೀಮ್ ಪ್ರಕಾರ ನಾವು ಮಾಡಿ ಕೊಡ್ತೀವಿ. ಎಲ್ಲ ಕಸ್ಟಮೈಸ್. ಕಲರ್ ಇಲ್ಲ ಅಂತ ಇಲ್ಲ, ದಿಸ್ ಕಲರ್ ವಿ ಡೋಂಟ್ ಹ್ಯಾವ್ ಆತರ ಇಲ್ಲ, ಎಲ್ಲ ಕಲರ್ ಐತೆ ನಮ್ಮ ಹತ್ರ. ಓಕೆ, ಇದ್ರದ್ದು ಸೋಫಾ ಸ್ಪೆಷಾಲಿಟಿ ನಾನು ಹೇಳ್ತೀನಿ. ಇದರಲ್ಲಿ ಬಂದ್ಬಿಟ್ಟು ಇಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ವುಡನ್ ಪ್ಲಾಂಕ್ ಕೊಟ್ಟಿದೀವಿ, ವಿಚ್ ಆಡ್ಸ್ ಮೋರ್ ಎಸ್ಥೆಟಿಕ್. ಹೌದು, ಎಸ್ಥೆಟಿಕ್ ಆಡ್ ಮಾಡುತ್ತೆ. ಇದು ನೀವು ನಿಮ್ಮ ಮನೆ ಪೂಜಾ ಮಂದಿರ್ ಕಲರ್, ಇವಾಗ ಟೀ ಕುಡ್ ಕಲರ್ ಮಾಡಿದ್ದೀರಾ, ಯಾವ್ದು ಇಂಟೀರಿಯರ್ಸ್ ಮಾಡಿದ್ದೀರಾ ಆ ಕಲರ್ ಅಲ್ಲಿ ನೀವು ಇದನ್ನ ಚೂಸ್ ಮಾಡಬಹುದು. ಕಸ್ಟಮೈಸೇಷನ್, ಪಾಲಿಶಿಂಗ್ ಮಾಡ್ಕೊಡ್ತಾರೆ. ವಾಲ್ನಟ್ ಕಲರ್ ಅಲ್ಲಿ ಮಾಡಿದ್ದೀರಾ ಅಥವಾ ದಿಲ್ಲಿ ವಾಲ್ನಟ್ ಮಾಡಿದ್ದೀರಾ, ಯಾವ ಬ್ಲಾಕ್ ಕಲರ್ ಬೇಕಾ, ಯಾವ ಕಲರ್ ಬೇಕಂದ್ರೆ ಕೊಡಬಹುದು. ಮತ್ತೆ ಕೆಳಗಡೆ ಬಂದ್ಬಿಟ್ಟು ವುಡನ್ ಸ್ಕರ್ಟಿಂಗ್ ಕೊಟ್ಟಿದೀವಿ. ಹೌದು, ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಇದು ಆಕ್ಚುಲಿ ಲುಕ್ ಸ್ವಲ್ಪ ಚೆನ್ನಾಗಿ ಆಡ್ ಆಗುತ್ತೆ. ಮೋರ್ ಲುಕ್ಸ್ ಮ್ಯಾಮ್. ಓಕೆ, ಯಾರಾದ್ ಬಂದ್ರೆ ಸ್ವಲ್ಪ ಡಿಫ್ರೆಂಟ್ ಕಾಣಿಸ್ಬೇಕು. ಹೌದು. ಓಕೆ, ಅಂಡ್ ಇನ್ ದಿಸ್ ವಿ ಹ್ಯಾವ್ ಗಿವನ್ ಅ ಕನ್ಸೋಲ್ ಅಂಡ್ ಅ ಕಾರ್ ಕನ್ಸೋಲ್. ಸ್ವಲ್ಪ ನನ್ನ ಕ್ಯಾಮರಾಮನ್ ಹೇಳ್ತೀನಿ ಸ್ವಲ್ಪ ಅಬ್ಸರ್ವ್ ಮಾಡಿ ತೋರ್ಸಕ್ಕೆ. ನಿಮ್ದು ಕಾರ್ ನಲ್ಲಿ ಕನ್ಸೋಲ್ ಬರುತ್ತೆ ಅಲ್ವಾ, ಆ ಕನ್ಸೋಲ್ ಇದಕ್ಕೆ ಕೊಟ್ಟಿದೀವಿ. ಓಕೆ, ಕ್ವಾಲಿಟಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು. ವಾಟರ್ ಪ್ರೂಫ್ ಇರುತ್ತೆ, ಏನು ಬೇಗ ಹಾಳಾಗಲ್ಲ. ಇವನ್ ದಿಸ್ ಕಪ್ಸ್ ವಿತ್ 2 ಕಪ್ ಹೋಲ್ಡರ್, ಮತ್ತೆ ಇದ್ರದ್ದು ಟಿಪ್ ಪೈ ಅಬ್ಸರ್ವ್ ಮಾಡಕ್ಕೆ ಹೇಳ್ತೀನಿ. ಇಟಾಲಿಯನ್ ಸೆಂಟರ್ ಟೇಬಲ್. ಇದ್ರದ್ದು ಬೆನಿಫಿಟ್ ಫಸ್ಟ್ ಲುಕ್. ಬೇರೆ ಮನೆಯಲ್ಲಿ ಇದು ಸ್ಕ್ವೇರ್, ಓವಲ್, ರೌಂಡ್, ಬಾಕ್ಸ್ ಇರುತ್ತೆ ಅಲ್ವಾ, ಆ ತರ ಇಲ್ಲ. ಇಟ್ಸ್ ಅ ಯೂನಿಕ್ ಥಿಂಗ್. ಸೆಕೆಂಡ್ ಬಂದ್ಬಿಟ್ಟು ಮನೆಯಲ್ಲಿ ಇವಾಗ ಕೂತ್ಕೊಳ್ತೀರಲ್ವಾ, ನೀವು ಟಿವಿ ವಾಶ್ ಮಾಡ್ತಾ ಇದೀರಾ, ಇಲ್ಲಾಂದ್ರೆ ವರ್ಕ್ ಫ್ರಮ್ ಹೋಮ್ ಲ್ಯಾಪ್ಟಾಪ್ ಇಟ್ಟಿದ್ರೆ ನೀವು ಕಾಲ್ ಮೇಲೆ ಮಾಡ್ತೀರಾ. ಹೌದು, ಇದರಲ್ಲಿ ಡೈರೆಕ್ಟ್ ಬಂದ್ಬಿಟ್ಟು ನೀವು ಇದ್ರ ಒಳಗಡೆ ಇಗ್ಬೋದು. ಓ, ಕಾಲ್ ಇನ್ಸೈಡ್ ಪ್ಲೇಸ್ ಮಾಡಬಹುದು. ಆರಾಮಾಗಿ ಬಂದ್ಬಿಟ್ಟು ಏನಾಗುತ್ತೆ ಅಂದ್ರೆ ನಿಮ್ಗೆ ರಿಲ್ಯಾಕ್ಸ್ ಆಗುತ್ತೆ, ಮತ್ತೆ ಬಂದ್ಬಿಟ್ಟು ಅಲ್ಲಿ ಮೇಲೆ ಇಕ್ಕೋದೂ ಅವಶ್ಯಕತೆ ಇಲ್ಲ. ಗ್ಲಾಸ್ ಕೂಡ ಸೇವ್ ಆಗುತ್ತೆ, ಗ್ಲಾಸ್ ಮೇಲೆ ಕಾಲ್ ಬರೋದಿಲ್ಲ. ಅಂಡ್ ಯು ಕ್ಯಾನ್ ವಾಚ್ ದ ಪಫೀಸ್. ಇನ್ ದಿಸ್ ವಿ ಹ್ಯಾವ್ ಗಿವನ್ ಕ್ವಿಲ್ಟಿಂಗ್. ಕ್ವಿಲ್ಟಿಂಗ್ ಅಂದ್ರೆ ಡೈಮಂಡ್ ಥಿಂಗ್ ಮ್ಯಾಮ್, ಸ್ಟಿಚಿಂಗ್ ಮೇಲೆ ಸ್ಟಿಚಿಂಗ್ ಆಗಿರೋದು. ಇದು ಎಲ್ಲ ಆಗುತ್ತೆ ನೈಲಾನ್ ಥ್ರೆಡ್ಸ್ ಇಂದ. ಎಲ್ಲರೂ ನಾರ್ಮಲಿ ಬಂದ್ಬಿಟ್ಟು ರೇಷನ್ ಥ್ರೆಡ್ಸ್ ಯೂಸ್ ಮಾಡ್ತಾರೆ, ನಾವು ನೈಲಾನ್ ಥ್ರೆಡ್ ಯೂಸ್ ಮಾಡ್ತೀವಿ. ಏನಕ್ಕೆ ಅಂದ್ರೆ ಬಂದ್ಬಿಟ್ಟು ಅದು ಬೇಗ ಹಿಂಗ್ ನೀವು ಮಾಡಿದ್ರೂ ಆಚೆ ಬರಲ್ಲ, ಕಿತ್ತೋಗೋದಿಲ್ಲ. ಅದು ಕಿತ್ತೋಗೋದೇ ಇಲ್ಲ. ನೀವು ಯಾವತ್ತಿಂದ ನಿಮ್ ಸಿಸರ್ ಇಂದ ಕಟ್ ಮಾಡಲ್ಲ, ಅವಾಗ ತನಕ ಏನು ಪ್ರಾಬ್ಲಮ್ ಆಗಲ್ಲ. ಓಕೆ, ಪ್ರತಿಯೊಂದು ಪಿನ್ ಟು ಪಿನ್ ಎಲ್ಲ ಕ್ವಾಲಿಟಿ ಐಟಮ್ಸ್ ಯೂಸ್ ಮಾಡಿದೀರಾ. ಬಿಕಾಸ್ ನೀವು ಬೇರೆ ಸ್ಟೋರ್ ಅಲ್ಲಿ ಹೋದ್ರೆ ಹೆಂಗಿರುತ್ತೋ ಗೊತ್ತಿಲ್ಲ, ಬಟ್ ಇಲ್ಲಿ ಬಂದ್ರೆ ನೀವು ಕರ್ಲೋನ್ ಸ್ಟೋರ್ ಬರ್ತಾ ಇದ್ದೀರಾ. ದ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು. ನಿಮ್ಗೆ ಹೈ ಕ್ವಾಲಿಟಿ ಸೋಫಾಸ್ ಗ್ಯಾರಂಟಿ ಆಗಿ ನಿಮಗೆ ಸಿಗುತ್ತೆ. ಅದಕ್ಕೋಸ್ಕರ ನೀವು ಇಲ್ಲಿ ಬಂದಿದ್ದೀರಾ ಪರ್ಚೇಸ್ ಮಾಡಕ್ಕೆ ನಿಮ್ಮ ಮನೆ ಸೋಫಾಗೆ. ಸೊ ನಮ್ಮ ಮನೆಗೆ ಇಷ್ಟೆಲ್ಲ ನಾನು ಸ್ಟೋರ್ ಎಲ್ಲೇ ವಿಸಿಟ್ ಮಾಡಿದ್ರು, ರಿವ್ಯೂಸ್ ಮಾಡಿದ್ರು
ನಾನು ಮೇನ್ ಆಗಿ ಚೂಸ್ ಮಾಡಿದ್ದು ಹಿಲ್ಟನ್ ಸ್ಟೋರ್ಗೆ. ವೈ ಮ್ಯಾಮ್, ವೈ ಡಿಡ್ ಯು ಚೂಸ್ ಅಸ್? ನೀವು ಇಷ್ಟು ಬಿಕಾಸ್ ಆಫ್ ದ ಕ್ವಾಲಿಟಿ ಯೂಸೆಫ್. ಮೇನ್ಲಿ ನಾನು ಹೇಳ್ತಾ ಇದ್ದೀನಲ್ಲ, ಹಿಲ್ಟನ್ ಫರ್ನಿಚರ್ ಕರ್ಲಾನ್ ಸ್ಟೋರ್ ನ ಯಾಕೆ ನಾನು ಚೂಸ್ ಮಾಡ್ಕೊಂಡು ಇಲ್ಲಿ ಕೂತಿದ್ದೀನಿ ಅಂದ್ರೆ ಇವತ್ತು ಬಿಕಾಸ್ ಆಫ್ ದ ಕ್ವಾಲಿಟಿ. ಹೌದು ಮ್ಯಾಮ್. ಬಿಕಾಸ್ ಪ್ರತಿ ಟೈಮು ಬಂದಾಗ ನಾನು ಕೂತಿ ಸೋಫಾನ ಫೀಲ್ ಮಾಡಿದ್ದೀನಿ, ಕ್ವಾಲಿಟಿ ನೋಡಿದ್ದೀನಿ. ಹೌದು. ಅಷ್ಟು ಕಷ್ಟಪಟ್ಟು ನಾನು ಮನೆ ಕಟ್ಟಿದಾಗ ಯಾರಾದ್ರೂ ಬಂದು ಕೂತಾಗ ಏನಪ್ಪ ಸೋಫಾ ಹೀಗಿದೆ ಅನ್ಬಾರ್ದು ಅವರು. ಹೌದು ಮ್ಯಾಮ್. ದಟ್ಸ್ ದ ರೀಸನ್ ನಿಮ್ಮ ಹತ್ರನೇ ಸೋಫಾ ತಗೊಬೇಕು. ಥ್ಯಾಂಕ್ ಯು ಮ್ಯಾಮ್. ಅಂಡ್ ಐ ವಿಲ್ ಚಾಲೆಂಜ್ ದಟ್ ಎವ್ರಿ ಪರ್ಸನ್ ವಿಲ್ ಆಸ್ಕ್ ಫ್ರಮ್ ವೇರ್ ಡಿಡ್ ಯು ಬೈ ದ ಸೋಫಾ. ಆಲ್ರೆಡಿ ತುಂಬಾ ಜನ ಕೇಳ್ತಿದಾರೆ ಎಲ್ಲಿ ತಗೊಂತೀಯ ಅಂತ ಹೇಳಿ. ಹೌದು. ಸೊ ಅವ್ರು ತಗೊಂಡ್ಮೇಲೆ ಖಂಡಿತ ಅವ್ರಿಗೂ ಕೂಡ ರಿವೀಲ್ ಮಾಡ್ತೇನೆ. 100% ಮ್ಯಾಮ್. ಸೊ ಇದು ಸೋಫಾ ಏನ್ ಬರುತ್ತೆ ಇವಾಗ? ಮ್ಯಾಮ್ ಈ ಸೋಫಾದು ಆಕ್ಚುಯಲ್ ಪ್ರೈಸಿಂಗ್ ಇರೋದು ಬಂದ್ಬಿಟ್ಟು 72, ಬಟ್ ನಿಮ್ ಯೂಟ್ಯೂಬ್ ನಲ್ಲಿ ಬಂದ್ಬಿಟ್ಟು 64 ಗೆ ಕೊಡ್ತಾ ಇದೀವಿ. 64. ಹೌದು. ಪೇಜ್ ಫಾಲೋ ಮಾಡ್ಕೊಂಡ್ ಬರ್ತಿದ್ದೆ. ಹೌದು. ಆಸ್ ಅ Ugadi and Ramzan sale, we will give this sofa for 62,000 rupees only. 62,000 only for my followers. Page follow ಮಾಡ್ಕೊಂಡ್ ಬನ್ನಿ. ಹೌದು. All over Bangalore free delivery and 200 kilometers free delivery from our store location. ಸೊ ಫ್ರೆಂಡ್ಸ್, ಇಲ್ಲಿ ನೋಡಿ ಹೊಸ ಮಾಡೆಲ್ ಬಂದಿದೆ. ನೋಡಿದ್ರೇನೆ ನಿಮಗೆ ಗೊತ್ತಾಗ್ತದೆ ಎಷ್ಟು ರಿಚ್ ಲುಕ್ ಅಲ್ಲಿ ಇದೆ ಅಂತ. ಸೊ ಇದ್ರ ಮಾಡೆಲ್ ನೇಮ್ ಏನು? ಇದ್ರದ್ದು ಹೆಸರು ಬಂದ್ಬಿಟ್ಟು ಲಿಯೋ. ಲಿಯೋ. ಹೌದು ಮ್ಯಾಮ್. ಓ ಸೂಪರ್. ತುಂಬಾನೇ ರಿಚ್ ಲಕ್ಸುರಿಯಸ್ ಫೀಲ್ ಕೊಡ್ತಾ ಇದೆ. ನಾನು ಫಸ್ಟ್ ಕೂತ್ ನೋಡ್ಬಿಡ್ತೇನೆ. ಹೌದು. ಓ ಮೈ ಗಾಡ್, ಕಂಪ್ಲೀಟ್ ಕಂಫರ್ಟ್ ಇದೆ. ಹೌದು ಮ್ಯಾಮ್. ಟಾಪ್ ಟು ಬಾಟಮ್ ನಿಮ್ಗೆ ಹೆಡ್ ಆಗಿರ್ಲಿ ಬಾಡಿ ಆಗಿರ್ಲಿ ಎಲ್ಲ ಕಂಪ್ಲೀಟ್ ಕಂಫರ್ಟಿಂಗ್ ಆಗಿದೆ. ಹೌದು ಮ್ಯಾಮ್. ಏನ್ ಕಾನ್ಸೆಪ್ಟ್ ಇದು ಯೂಸ್ ಮಾಡಿದ್ ನೀವು? ಮ್ಯಾಮ್ ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ ನೀವು ಅಬ್ಸರ್ವ್ ಮಾಡಿ 15 ಇಂಚಸ್ ಐತೆ ಕುಶನ್. ತುಂಬಾ ದೊಡ್ಡದಿದೆ. ಇದರ 15 ಇಂಚಸ್ ನಲ್ಲಿ ಬಂದ್ಬಿಟ್ಟು ಕೆಳಗಡೆ ಬಂದ್ಬಿಟ್ಟು ಹೈ ಡೆನ್ಸಿಟಿ ಫೋಮ್ ಬರುತ್ತೆ, ಹೆವಿ ಫೋಮ್ ಅಂತ. ಇಲ್ಲಿ ಬಂದ್ಬಿಟ್ಟು ನಿಮ್ಗೆ 3 ಇಂಚಸ್ ಸ್ಪ್ರಿಂಗ್ ಬರುತ್ತೆ. ಓಕೆ. ಅದ್ರ ಮೇಲೆ ಬಂದ್ಬಿಟ್ಟು ನಿಮ್ಗೆ ಮೋಲ್ಡೆಡ್ ಫೋಮ್ ಬರುತ್ತೆ. ಅದ್ರ ಮೇಲೆ ಮೆಮೊರಿ ಫೋಮ್ ಬರುತ್ತೆ. ಅದ್ರ ಮೇಲೆ HR ಫೋಮ್ ಬರುತ್ತೆ. ಓ ಸೂಪರ್. ಹೈ ರೆಸಿಸ್ಟೆನ್ಸ್. ಅದಕ್ಕೋಸ್ಕರ ಇದು ಇದರಲ್ಲಿ ಕಸ್ಟಮರ್ಸ್ ಕೂತ್ಕೊಂಡ್ರೆ ಗೊತ್ತಾಗುತ್ತೆ, ಇಲ್ಲಿ ಬಂದು ಇಲ್ಲಿ ಕೂತ್ಕೊಂಡ್ರೆ ಹೌ ಮಚ್ ಕಂಫರ್ಟೇಬಲ್ ಇಟ್ ಇಸ್. ಹೌದು. ಮತ್ತೆ ಬ್ಯಾಕ್ ನೀವು ನೋಡಿ ಮೇಡಮ್, ಎಲ್ಲೂ ಗ್ಯಾಪ್ ಸಿಗ್ತಾ ಇಲ್ಲ ನಿಮ್ಗೆ. ಇಲ್ಲ. ಹ್ಯಾವ್ ಅ ಲುಕ್ ಟು ಇಟ್. ಕಂಪ್ಲೀಟ್ ರಿಲ್ಯಾಕ್ಸಿಂಗ್. ಓಕೆ. ಮತ್ತೆ ಇದರಲ್ಲಿ ಈ ಫ್ಯಾಬ್ರಿಕ್ ಐತಲ್ವಾ, ದಿಸ್ ಇಸ್ ಅನ್ ಇಂಪೋರ್ಟೆಡ್ ಫ್ಯಾಬ್ರಿಕ್. ಇದರಲ್ಲಿ ಬಂದ್ಬಿಟ್ಟು ಈ ತರ ರಿಂಕಲ್ಸ್ ಬಂದಿದೆ ಅಲ್ವಾ, ಇದು ಬಂದ್ಬಿಟ್ಟು ಲೆದರ್ ನಲ್ಲಿ ಬರೋದು ಈ ತರ. ಹೌದು ಹೌದು, ಲೆದರ್ ಫ್ಯಾಬ್ರಿಕ್ ತರ ಕಾಣಿಸ್ತಿದೆ ಇದು. ಇದು ಲೆದರ್ ತರ ರಿಂಕಲ್ಸ್ ಬರೋದು. ಫ್ಯಾಬ್ರಿಕ್ ಫೀಲ್ ನೀವು ನೋಡಿ, ಇದು ಲೆದರ್ ತರ ಕಾಣಿಸ್ತಾ ಇದೆ. ಲೆದರ್ ತರ ಕಾಣಿಸುತ್ತೆ. ಬಟ್ ವಾಟ್ ಫ್ಯಾಬ್ರಿಕ್ ಇಟ್ ಇಸ್? ಇಟ್ ಇಸ್ ಅ ಫ್ಯಾಬ್ರಿಕ್ ಮ್ಯಾಮ್. ಇಟ್ ಇಸ್ ಫ್ಯಾಬ್ರಿಕ್. ಕಾಟನ್ ಮಿಕ್ಸ್ ಫ್ಯಾಬ್ರಿಕ್ ಇದು. ಓಕೆ. ಇದರಲ್ಲಿ ಹೀಟ್ ಆಗಲ್ಲ ನಿಮ್ಗೆ, ಏನು ಪ್ರಾಬ್ಲಮ್ ಆಗಲ್ಲ. ಕಾಟನ್ ಮಿಕ್ಸ್ ಪ್ಲಸ್ ಪಾಲಿಸ್ಟರ್ ಫ್ಯಾಬ್ರಿಕ್, 0 ಹೀಟ್, ವಾಟರ್ ರೆಸಿಸ್ಟೆಂಟ್ ಬರುತ್ತೆ. ಟೀ ಕಾಫಿ ಬಿದ್ರೇನು ಸಹ ಏನು ಪ್ರಾಬ್ಲಮ್ ಇಲ್ಲ, ಈಸಿಲಿ ಯು ಕ್ಯಾನ್ ಕ್ಲೀನ್ ಇಟ್. ಹೌದು, ಜಸ್ಟ್ ವಾಟರಿಂಗ್ ಅನ್ಕೊಂಡ್ರೆ ಕ್ಲೀನ್ ಆಗ್ಬಿಡುತ್ತೆ. ಎವ್ರಿಥಿಂಗ್ ಕ್ಯಾನ್ ಬಿ ಕ್ಲೀನ್. ಇದರಲ್ಲಿನೂ ಸಹ ನಮ್ಮ ಹತ್ರ 10,000 ಪ್ಲಸ್ ಕಲರ್ಸ್ ಐತೆ. ನಿಮ್ ಮನೆಗೆ ಯಾವ ಕಲರ್ ಬೇಕು ಆ ಕಲರ್ ಅಲ್ಲಿ ಮಾಡಬಹುದು. ಮತ್ತೆ ಇದರಲ್ಲಿ ಲೆಗ್ ಸ್ವಲ್ಪ ಕಡಿಮೆ ಹಾಕಿದೀವಿ, ಏನಕ್ಕಂದ್ರೆ ಕುಶನಿಂಗ್ ಸ್ವಲ್ಪ ಜಾಸ್ತಿ ಐತಲ್ವಾ, ಸೊ ಜಾಸ್ತಿ ಹೀಟ್ ಮಾಡ್ಬಿಟ್ರೆ ಎಕ್ಸಾಕ್ಟ್ ಆಗಿ ಕಂಫರ್ಟ್ ಕೊಡೋದಿಲ್ಲ. ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿದೀವಿ. ಮತ್ತೆ ಇದ್ರದ್ದು ಸೀಟ್ ಸಹ ಎಲ್ಲ ಸೋಫಾ ಬಂದ್ಬಿಟ್ಟು 21 ಇಂಚಸ್ ಬರುತ್ತೆ. ಇದ್ರದ್ದು ಸೀಟ್ ಬಂದ್ಬಿಟ್ಟು 24 ಇಂಚಸ್ ಬರುತ್ತೆ. 24 ಇಂಚಸ್ ಅಂದ್ರೆ ವಿಡ್ತ್ ನಿಮ್ಗೆ ಜಾಸ್ತಿ ಇದೆ ಎಲ್ಲ ಸೋಫಾಸ್ ಗಿಂತ. ಹೌದು ಮ್ಯಾಮ್. ಓಕೆ. ಅಂಡ್ ಇದು ಕೆಳಗೆ ಯೂಸ್ ಮಾಡಿರೋದು ಸ್ಟೈನ್ಲೆಸ್ ಸ್ಟೀಲ್. ಹೌದು, ಸ್ಟೇನ್ಲೆಸ್ ಸ್ಟೀಲ್ ಲಿಲಿಪುಟ್ ಲೆಗ್ಸ್ ಅಂತ ಹೇಳ್ತೀವಿ. ಓಕೆ. ಓಕೆ. ಮತ್ತೆ ಇದರಲ್ಲಿ ಕಾರ್ನರ್ ಸಹ ಕೂತ್ಕೋಬಹುದು. Here also a person can sit, here also a person can sit, here also a person almost can sit. 10 people, 8 people ವರ್ಗೂ 8 people can sit ma'am. 8 people ಆರಾಮಾಗಿ ಆರಾಮಾಗಿ ಕೂತ್ಕೋಬಹುದು. ಇದು ಹೊಸ ಲಾಂಚ್ ಮಾಡೋದು, ಇದರಲ್ಲಿ ಟೀಪ ಪಫಿ ಬರಲ್ಲ. ಈ ಕಸ್ಟಮರ್ಸ್ ಗೆ ಬೇಕಂದ್ರೆ ಟೀಪ ಪಫಿ ಮಾಡಬಹುದು, ಯಾಕಂದ್ರೆ ಇಷ್ಟು ಒಳಗಡೆ ಮೆಟೀರಿಯಲ್ಸ್ ಹಾಕಿದೀವಿ ಅಲ್ವಾ, ಸೊ ಸ್ವಲ್ಪ ಪ್ರೈಸಿಂಗ್ ನಮ್ಗೆನೆ ಕಾಸ್ಟ್ಲಿ ಬೀಳುತ್ತೆ. ಫ್ಯಾಬ್ರಿಕ್ ನು ಸಹ ಬಂದ್ಬಿಟ್ಟು ಅಂಗಡಿನಲ್ಲಿ ಬಂದು ಒನ್ ಆಫ್ ದ ಕಾಸ್ಟ್ಲಿಯಸ್ಟ್ ಫ್ಯಾಬ್ರಿಕ್. ಓನ್ಲಿ ಫ್ಯಾಬ್ರಿಕ್ ಗೆ ವಿ ಹ್ಯಾವ್ ಪೇಡ್ ಅರೌಂಡ್ 24 to 25,000. ಓ, ಫ್ಯಾಬ್ರಿಕ್ ನಿಮ್ಗೆ ಹೈ ಕಾಸ್ಟಿಂಗ್ ಹೌದು ಮ್ಯಾಮ್. ನೀವು ಫ್ಯಾಬ್ರಿಕ್ ಕಡಿಮೆ ತಗೊಳ್ತೀರಾ ಅಂದ್ರೆ ವಿ ವಿಲ್ ಲೆಸ್ ದ ಪ್ರೈಸ್. ಅದು ಆಟೋಮೆಟಿಕ್ ಕಡಿಮೆ ಆಗುತ್ತೆ. ಹ್ಯಾಂಡಲ್ ನು ಸಹ ಬಂದ್ಬಿಟ್ಟು ಸ್ಲೀಕ್ ಕೊಟ್ಟಿದೀವಿ, ಯು ಮಾಡೆಲ್ ಹ್ಯಾಂಡಲ್ ಅಂತ ಹೇಳ್ತೀವಿ. ಮೇಲೆ ಬಂದ್ಬಿಟ್ಟು ಪಿಲ್ಲೋ ಟಾಪ್ ಕೊಟ್ಟಿದೀವಿ. ಓಕೆ. ಬ್ಯಾಕ್ ಸೈಡ್ ಪೂರ್ತಿ ಪಾಲಿ ಕೊಟ್ಟಿದೀವಿ. ಓಕೆ. ಸೊ ವಾಟ್ ಹ್ಯಾಪನ್ಸ್ ಇಸ್ ಇಟ್ ಗಿವ್ಸ್ ದ ಎಕ್ಸಾಕ್ಟ್ ಕಂಫರ್ಟ್ ಟು ಯುವರ್ ಬಾಡಿ ವೇಟ್. ಓಕೆ. ಅಂಡ್ ದ ಪ್ರೈಸ್ ಆಫ್ ದಿಸ್ ಸೋಫಾ ಡಿಸ್ಕ್ಲೋಸ್ ಮಾಡಬಾರದು. ಇಲ್ಲ, ಹೊಸ ಲಾಂಚ್ ಆಗಿದೆ ಇದು, ಡಿಸ್ಕ್ಲೋಸ್ ಮಾಡಬಾರದು ಅಂತ ಇತ್ತು, ಬಟ್ ಲೆಟ್ಸ್ ಡು ದಿಸ್. ದಿಸ್ ಸೋಫಾ ವಿ ವಿಲ್ ಗಿವ್ ಇಟ್ ಫಾರ್ 55,000 rupees only. 55,000 rupees only. ಗುಡ್ ಡೀಲ್ ಅಲ್ಲಿ ಕೊಡ್ತಾ ಇದ್ದಾರೆ. ಆಕ್ಚುಲಿ ಕಸ್ಟಮರ್ಸ್ ಗೆ ಯೂಟ್ಯೂಬ್ ನಲ್ಲಿ ಅನ್ಬೋದು, ಏನ್ ಇಷ್ಟು ಕಾಸ್ಟ್ಲಿ ಐತೆ, ಕಮ್ಮಿ ಕೊಡ್ತಿದ್ದಾರೆ. ಇಲ್ಲ, ಕಾಸ್ಟ್ಲಿ ಐತೆ ಅಂತ ಕಸ್ಟಮರ್ಸ್ ಹೇಳ್ತಾರೆ. ಐ ವಿಲ್ ಟೆಲ್ ಯು, ನೀವು ಬನ್ನಿ ನಮ್ಮ ಅಂಗಡಿಗೆ, ಸೋಫಾ ನಲ್ಲಿ ನೀವು ನೋಡಿ ಕೂತ್ಕೊಳ್ಳಿ, ನಿಮ್ಗೆ ಆಟೋಮೆಟಿಕ್ ಡಿಸಿಷನ್ ಬರುತ್ತೆ. 10 ಅಂಗಡಿ ಹೋಗ್ಬಿಟ್ಟು ನನ್ನ ಹತ್ರ ಬನ್ನಿ. ಬೇರೆ ಕಡೆ ಈ ಸೋಫಾ 50ಗೆ ಕೊಡಬಹುದು, ಬಟ್ ಫ್ಯಾಬ್ರಿಕ್ ಕಡಿಮೆದಿರಬಹುದು. ಅವ್ರು 40 ಡೆನ್ಸಿಟಿ ಕೊಡ್ತಾ ಇದಾರೆ, ಮೋಲ್ಡೆಡ್ ಕೊಡ್ತಾ ಇದಾರೆ, ಅದು ಕೇಳಿ. ನಾನು ಎಷ್ಟು ಸ್ಪೆಸಿಫಿಕೇಶನ್ಸ್ ಕೊಡ್ತಾ ಇದ್ದೀನಿ ಅಷ್ಟು ಕೊಡ್ತಾ ಇದ್ದೀರಾ ಇಲ್ಲ, ಹೌದು ಅದು ಕೇಳಿ. ಇದನ್ನ ಡೂಪ್ಲಿಕೇಟ್ ಕಾಪಿ ಮಾಡಿ ಅವರು 30,000ಕ್ಕೂ ಕೂಡ ಸೇಲ್ ಮಾಡಬಹುದು. ಡೂಪ್ಲಿಕೇಟ್ ಕಾಪಿ, ಲೆಸ್ ಕ್ವಾಲಿಟಿ ಮೆಟೀರಿಯಲ್ಸ್ ನ ಯೂಸ್ ಮಾಡಿ. ಬಟ್ ಇಲ್ಲಿ ನೀವು ಕೂತಿ ಬಂದು ಫೀಲ್ ಮಾಡಿದ್ರೇನೆ ಗೊತ್ತಾಗುತ್ತೆ ಎಷ್ಟು ಫಸ್ಟ್ ಕ್ಲಾಸ್ ಮೆಟೀರಿಯಲ್ಸ್ ನ ಯೂಸ್ ಮಾಡಿದ್ದಾರೆ ಅಂತ. ಈ ಡಿಸೈನ್ ಹೆಂಗ್ ಐಡಿಯಾ ಬಂತು ನಿಮ್ಗೆ? ಚೈನಾ ಕ್ಯಾಂಟನ್ ಫೇರ್ ಅಂತ ಇರುತ್ತೆ, ಆ ಫೇರ್ ನಲ್ಲಿ ಬಂದ್ಬಿಟ್ಟು ಈ ಸೋಫಾ ಬಂದ್ಬಿಟ್ಟು ನಂಬರ್ 1 ಬಂತು. ಓಕೆ. ಆ ಸೋಫಾನ ನಾವು ಇಲ್ಲಿ ಬಂದ್ಬಿಟ್ಟು
ಇನ್ಸ್ಪೈರ್ ಆಗ್ಬಿಟ್ಟು ಮಾಡಿರೋದು. ಸೂಪರ್. ಅಂದ್ರೆ ಬೇರೆ ಕಡೆ ಇರೋದನ್ನ ಕಾಪಿ ಮಾಡಿ ಬೇಸಿಕಲಿ. ಹೌದು, ದಟ್ ಇಸ್ ದ ರೀಸನ್ ಐ ಸೆಡ್ ನಮ್ಮ ಹತ್ರ ಸೋಫಾಸ್ ಟೋಟಲ್ ಡಿಫ್ರೆಂಟ್. ಸೇಮ್ ಸೋಫಾಸ್ ಎಲ್ಲ ಮನೇಲಿ ಇರೋದು ಸೋಫಾಸ್ ನಮ್ಮ ಹತ್ರ ಇಲ್ಲ. ಯಾರು ಇಷ್ಟು ಟೈಮ್ ಇನ್ವೆಸ್ಟ್ ಮಾಡಿ ಕಸ್ಟಮರ್ಸ್ ಗೆ ಇಷ್ಟು ಚೆನ್ನಾಗಿ ಮೆಟೀರಿಯಲ್ಸ್ ನ ಮಾಡಿ ಕೊಡಲ್ಲ. ಕಸ್ಟಮರ್ಸ್ ಸೋಫಾ ತಗೊಳ್ಳೋದು ಸ್ಟ್ಯಾಂಡರ್ಡ್ಸ್ ಇವಾಗ ಹೈ ಸ್ಟ್ಯಾಂಡರ್ಡ್ಸ್ ಆಗ್ತಾರೆ, ಸ್ವಲ್ಪ 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 ತಗೊಳ್ಳೋ. ಇವಾಗ ಅವ್ರ ಸ್ಟ್ಯಾಂಡರ್ಡ್ ಸ್ವಲ್ಪ ಇನ್ಕ್ರೀಸ್ ಮಾಡ್ತಾರೆ, ಸೋಫಾ ಇನ್ನೂ ಸ್ವಲ್ಪ ಒಳ್ಳೇದು ತಗೊಂಡು. ಸೊ ಆ ಫೀಲ್ ಬರ್ಬೇಕು ಅವ್ರಿಗೆ. ಯಾಕಂದ್ರೆ ಗೆಸ್ಟ್ ಬಂದ್ರೂ ಮನೆಗೆ ಫಸ್ಟ್ ವಸ್ತು ಯೂಸ್ ಮಾಡೋದು ನಿಮ್ ಸೋಫಾ. ಹೌದು, ಬೇರೆ ಏನು ಯೂಸ್ ಮಾಡಲ್ಲ. ಫಸ್ಟ್ ಕೂತ್ಕೊಳ್ಳೋದೇ ಸೋಫಾ ಮೇಲೆ, ಆಮೇಲೆ ಮಾತಾಡ್ತಾರೆ. ನಿಮ್ ಮನೆಗೆ ಎಷ್ಟೇ ಖರ್ಚು ಮಾಡಿರಿ ಲೆಕ್ಕ ಬರಲ್ಲ. ಬೆಡ್ರೂಮ್ಸ್ ಅಲ್ಲಿ ಎಷ್ಟೇ ವಾರ್ಡ್ರೋಬ್ ಮಾಡಿರಿ ಲೆಕ್ಕ ಬರಲ್ಲ. ಹೌದು, ಹಾಲ್ ಅಲ್ಲಿ ಯಾವ ತರ ಸೋಫಾ ಹಾಕಿದೀರಾ, ಜನ ಬಂದಿ ಕೂತಾಗ ಏನ್ ರಿವ್ಯೂ ಕೊಡ್ತಾರೆ ಅಲ್ಲ, ದಟ್ ಈಸ್ ವಾಟ್ ದ ಲಕ್ಸುರಿ ಇಸ್ ಅಂತ ಹೇಳ್ಬೋದು. ಸೂಪರ್. ಸೊ ಇದನ್ನ 55,000 ಗೆ ಕೋಟ್ ಮಾಡಿದರೆ. ನನ್ನ ಪೇಜ್ ಫಾಲೋ ಮಾಡ್ಕೊಂಡ್ ಬರ್ತಿದ್ರೆ ಮಾತ್ರ. ಹೌದು ಮ್ಯಾಮ್. ಓಕೆ, ಸೊ ಇಸ್ ನಂಗೆ ಅನ್ನಿಸ್ತಿದೆ ಮೇ ಬಿ ಐ ಗೋ ಫಾರ್ ದಿಸ್ ಸೋಫಾ ನಮ್ಮ ಮನೆಗೆ ಅಂತ ಹೇಳಿ ಮ್ಯಾಮ್. ದಿಸ್ ಇಸ್ ಆರ್ ಟಾಪ್ ಅಂಡ್ ಸೋಫಾ. ಈ ಸೋಫಾ ಹೆಸರು ಬಂದ್ಬಿಟ್ಟು ಗ್ಯಾಲಕ್ಸಿ. ಬಟ್ ಇದ್ರದ್ದು ವೇಟ್ ಇಂದ, ಇದ್ರದ್ದು ಲುಕ್ ಇಂದ ನಮ್ ಸ್ಟಾಫ್ ಮತ್ತೆ ನಮ್ ಕಸ್ಟಮರ್ ಇದನ್ನ ಬಾಹುಬಲಿ ಸೋಫಾ ಅಂತ ಹೇಳ್ತಾರೆ. ಬಾಹುಬಲಿ ಸೋಫಾ. ಹೌದು. ಯು ನೋ ವೈ ಐ ಚೂಸ್ ದಿಸ್? ನಾನು ಸೆಲೆಕ್ಟ್ ಮಾಡೋಣ ಅಂತ ಅನ್ಕೊಂಡಿದೀನಿ ಅಂತ. ಯು ಲುಕ್ ಎಟ್ ದಿಸ್. ಈ ಕಲರ್ ಏನಿದೆ ನನ್ಗೆ, ಈ ಇದೇನು ಯೂಸ್ ಮಾಡಿರೋದು ಟೀಕ್ ವುಡ್ ಯೂಸ್ ಮಾಡಿ ಇದು ಕಲರ್ ನೋಡಬಹುದು ನೀವು. ಏನ್ ಕಲರ್ ಇದೆ ಮತ್ತೆ ಕೆಳಗಡೆ ಲೆಗ್ಸ್ ನು ಸಹ ಟೀಕ್ ವುಡ್ ಕೊಟ್ಟಿದ್ದೀವಿ, ನೀವು ಅಬ್ಸರ್ವ್ ಮಾಡಬಹುದು ನೀವು. ಅಂಡ್ ಲೆಗ್ಸ್ ಕೆಳಗಡೆ ಇದು ಲುಕ್ ನೋಡಬಹುದು. ಅಂಡ್ ಇಲ್ಲಿ ಕೂತಿದ ತಕ್ಷಣ ಗೈಸ್, ವಾವ್, ಕಂಫರ್ಟ್ ಲೆವೆಲ್ ಅಂತೂ ಬೇರೆ ತರ. ಇದು ಬಂದ್ಬಿಟ್ಟು ನಿಮ್ದು ಇನೋವಾ ಫಾರ್ಚುನರ್ ಸೀಟ್ ಇರುತ್ತೆ ಅಲ್ವಾ, ಬಕೆಟ್ ಸೀಟ್, ಆ ಸೀಟ್ ಇದಕ್ಕೆ ಹಾಕಿರೋದು. ಹೌದು. ಸೊ ಇಲ್ಲಿ ನೋಡಬಹುದು ನೀವು, ಇದು ಕರ್ವಿಂಗ್ ಏನ್ ಬಂದಿದೆ, ಆಮೇಲೆ ಎಷ್ಟು ಹೈಟ್ ಅಲ್ಲಿ ಇದೆ ಇದು. ಹೌದು ಮ್ಯಾಮ್, ಅದಕ್ಕೋಸ್ಕರ ಕಸ್ಟಮರ್ಸ್ ಹೇಳ್ತಾರೆ ಭಯ ಇದು ಗ್ಯಾಲಕ್ಸಿ ಅಲ್ಲ ಬಾಹುಬಲಿ ಸೋಫಾ. ಹೌದು ಮ್ಯಾಮ್. ಓಕೆ, ಸೊ ನೋಡೋಣ. ಅಲ್ಲಿ ಸೆಂಟರ್ ಟೇಬಲ್ ಕೂಡ ಇದೆ, ಪಫೀಸ್ ಕೂಡ ಇದೆ. ಮೇ ಬಿ ಐ ಆಮ್ ಥಿಂಕಿಂಗ್ ಇದಕ್ಕೆ ಲೆಟ್ ಮಿ ಗೋ ಅಂತ ಹೇಳಿ. ಇದರ ಸ್ಪೆಷಾಲಿಟೀಸ್ ಎಲ್ಲ ಸ್ಪೆಸಿಫಿಕೇಶನ್. ಇದರಲ್ಲಿ ಯೂಸ್ ಆಗಿರೋದು ಹೊನ್ನೆ ವುಡ್. ಇದ್ರದ್ದು ಸ್ಪೆಷಾಲಿಟಿನೇ ಅದು, ಹೊನ್ನೆ ವುಡ್. ಹೌದು. ನೀಮ್ ವುಡ್ ಸೋಫಾ ಎತ್ತಕ್ಕೆ 2 ಜನ ಬೇಕಂದ್ರೆ ಹೊನ್ನೆ ವುಡ್ ಸೋಫಾ ಎತ್ತಕ್ಕೆ 6 ಜನ ಬೇಕು, 6 ಜನ ಬೇಕಾಗುತ್ತೆ. ಹೊನ್ನೆ ವುಡ್ ಸೋಫಾ ನೀವು 3ನೇ ಫ್ಲೋರ್ ಇಂದ ಬಿಸಾಕ್ಬಿಡಿ, ನಿಮ್ದು ಬಟ್ಟೆ ಹೋಗ್ಬೋದು. ಸೋಫಾನಲ್ಲಿ ಕ್ರಾಕ್, ವುಡ್ ನಲ್ಲಿ ಕ್ರಾಕ್ ಬರಲ್ಲ. ಅದು ನಮ್ ಚಾಲೆಂಜ್. ಮತ್ತೆ ಹೊನ್ನೆ ವುಡ್ ಗೆ ಬಂದ್ಬಿಟ್ಟು ಲೈಫ್ ಟೈಮ್ ವಾರಂಟಿ ಇರುತ್ತೆ. ನಿಮ್ ಮನೆ ಇರೋವರೆಗೂ ಸೋಫಾ ಇರುತ್ತೆ, 100% ಚೇಂಜ್ ಮಾಡ್ಬೇಕಷ್ಟೇ. ಓಕೆ, ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ ಆಸ್ ಸೆಡ್ ಅರ್ಲಿಯರ್, ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ ಮೋಲ್ಡೆಡ್ ಫೋಮ್ ಹಾಕಿದೀವಿ, ಬಕೆಟ್ ಕುಶನ್ ಕೊಟ್ಟಿದೀವಿ. ಓಕೆ, ಮತ್ತೆ ಬ್ಯಾಕ್ ಸೈಡ್ ನೀವು ಅಬ್ಸರ್ವ್ ಮಾಡಬಹುದು ಎಷ್ಟು ನೀಟ್ ಆಗಿ ಡಿಸೈನಿಂಗ್ ಕೊಟ್ಟಿದೀವಿ. ಅದು ಜಾತ್ರೆ ಅಂತೀವಿ ಅಲ್ವಾ, ಆತರ ಇಲ್ಲ. ವೆರಿ ಎಲಿಗೆಂಟ್, ವೆರಿ ಸೊಫಿಸ್ಟಿಕೇಟೆಡ್ ಡಿಸೈನ್ ಐತೆ. ಸೊ ಇದು ಡಿಸೈನ್ ಮಾಡೆಲಿಂಗ್ ಏನ್ ಬಂದಿದೆ ಅಲ್ಲ, ದಿಸ್ ಕಂಪ್ಲೀಟ್ ಗಿವ್ಸ್ ದ ರಿಚ್ ಲುಕ್ ಅಂತಾನೆ ಹೇಳ್ಬೋದು. ಹಿಂದೆ ಇದು ಸ್ಟಿಚಿಂಗು, ಕೆಳಗಡೆ ಸ್ಟಿಚಿಂಗು, ಮಧ್ಯ ಇದು ಫಾರ್ಚುನರ್ ಟೈಪ್ ಅಲ್ಲಿ ಯೂಸ್ ಮಾಡಿರೋ ಸೋಫಾದು. ಇದು ಬಕೆಟ್ ಕುಶಾನು, ಮೇಲೆ ಇದು ಹೆಡ್ ಗೆ ನಿಮ್ಗೆ ಬಂದು ಕೂತ್ರೆ ಇಟ್ ಫೀಲ್ ಸೋ ರಿಲ್ಯಾಕ್ಸ್ಡ್. ಹೌದು ಮ್ಯಾಮ್, ಇದರಿಂದ ರಿವ್ಯೂಸ್ ತುಂಬಾ ಬಂದಿದೆ ಮೇಡಂ. ನಮಗೆ ಕಸ್ಟಮರ್ಸ್ ಫೋನ್ ಮಾಡಿ ಹೇಳ್ತಾರೆ, ಒಳ್ಳೆ ಸೋಫಾ ಕೊಟ್ಟಿದ್ದೀರಾ, ನಮ್ಮ ನೆಂಟರು ಎಲ್ಲ ಬಂದು ಚೆನ್ನಾಗಿದೆ ಸೋಫಾ ಅಂತ ಹೇಳಿದ್ರು, ವಿ ವಿಲ್ ರೆಫರ್ ಅಂತ. ಐ ಕ್ಯಾನ್ ಚಾಲೆಂಜ್ ಮೈ ಕಸ್ಟಮರ್ಸ್ ದಟ್ ನೀವು ಇಲ್ಲಿ ಬನ್ನಿ, 110% ಯು ಲೈಕ್ ದ ಸೋಫಾ. ಹೌದು, ಓಕೆ. ಬಟ್ ಇದು ಸ್ವಲ್ಪ ಅರ್ಧ ಹೈಯರ್ ಎಂಡ್ ಐತೆ, ಬಟ್ ನಾಟ್ ಟು ವರಿ, 1 ಲಕ್ಷ ಮೇಲೆ ಇಲ್ಲ. ಓಕೆ, ತುಂಬಾ ಕಡಿಮೆ, 90,000 ಕಡಿಮೆ ಐತೆ ಸೋಫಾ ಇದು. ಓಕೆ, ಕಸ್ಟಮರ್ಸ್ ಇಲ್ಲಿ ಬರ್ಲಿ, ಅವ್ರಿಗೆ ಪ್ರೈಸ್ ಡಿಸ್ಕ್ಲೋಸ್ ಮಾಡೋಣ. ಬೇರೆ ಕಡೆ ಸಿಗೋದಕ್ಕಿಂತ 90,000 ಕಮ್ಮಿ ಇರುತ್ತೆ ಅಂತ ಇಲ್ಲ. ಇವಾಗ ಇದ್ರದ್ದು ಸ್ವಲ್ಪ ಪ್ರೀಮಿಯಂ, ಯಾಕಂದ್ರೆ ಇದರಲ್ಲಿ ಬಂದ್ಬಿಟ್ಟು ಕುಶ್ನಿಂಗ್ ಸ್ವಲ್ಪ ಜಾಸ್ತಿ ಹಾಕಿದೀವಿ, ಹೊನ್ನೆ ವುಡ್ ಹಾಕಿದೀವಿ. ಸೊ ನಾರ್ಮಲ್ ಸೋಫಾ ಏನ್ 60-65 ಇರುತ್ತೆ, ಆ ರೇಂಜ್ ಬರೋ ಸ್ವಲ್ಪ ಇನ್ನೂ ಹೈ ಎಂಡ್ ಬರುತ್ತೆ. ಹೈಯರ್ ಎಂಡ್ ಅಂತ ಹೇಳಿ 1 ಲಕ್ಷ ಮೇಲೆ ಇರೋದಿಲ್ಲ, 90,000 ಕಡಿಮೆನೇ ಇರುತ್ತೆ. ಬಟ್ ಅದ್ರ ಬೆಸ್ಟ್ ಪ್ರೈಸ್ ಇರುತ್ತೆ. ಕಸ್ಟಮರ್ಸ್ ಇಲ್ಲಿ ಬಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ಏನಕ್ಕೆ ಹೈ ಎಂಡ್ ಅಂತ. ಮತ್ತೆ ಇದ್ರ ಜೊತೆ ಬಂದ್ಬಿಟ್ಟು ನೀವು ಅಬ್ಸರ್ವ್ ಮಾಡಬಹುದು, ಟೀಪಾಯ್ ಕೊಟ್ಟಿದೀವಿ, ಸೇಮ್ ಲೆಗ್ಸ್ ಫಾರ್ ದ ಟೀಪಾಯ್ ಆಲ್ಸೋ. ಅಂಡ್ ವಿ ಹ್ಯಾವ್ ಗಿವನ್ 2 ಪಫೀಸ್. ಇವಾಗ ಗೆಸ್ಟ್ ಬಂದ್ರು ಕೂತ್ಕೊಳ್ಳಕ್ಕೆ, ಇಲ್ಲ ನಿಮ್ ಕಾಲ್ ಮೇಲೆ ಮಾಡಕ್ಕೆ, ಕಿಚನ್ ನಲ್ಲಿ ಯೂಸ್ ಮಾಡಕ್ಕೆ, ರೂಮ್ ನಲ್ಲಿ ಯೂಸ್ ಮಾಡಕ್ಕೆ, ನಿಮ್ ಬಾಲ್ಕನಿ ನಲ್ಲಿ ಯೂಸ್ ಮಾಡಕ್ಕೆ, ಎನಿವೇರ್ ಯು ವಾಂಟ್ ಯು ಕ್ಯಾನ್ ಯೂಸ್ ದಿಸ್. ಅಂಡ್ ಇದರಲ್ಲಿ ಕಲರ್ಸ್ ಕೂಡ ನೀವು ನೋಡ್ತಾ ಇದ್ರೆ ಬೆಸ್ಟ್ ಈ ಕಲರ್ ನ ಚೂಸ್ ಮಾಡಿ. ನಿಮ್ಮ ಮನೇಲಿ ಯಾವುದೇ ಪೇಂಟ್ ಇದ್ರೂ ಮ್ಯಾಚ್ ಆಗುತ್ತೆ. ಇಲ್ಲ ಅಂದ್ರೆ ನಿಮ್ ಮನೆ ಪೇಂಟ್ ಗೆ ಮ್ಯಾಚ್ ಬೇಕು ಅಂದ್ರೆ ದೇ ಹ್ಯಾವ್ 10,000 ಪ್ಲಸ್ 100% ಮ್ಯಾಮ್. ನಿಮ್ ಮನೆಗೆ ಇದೇ ಕಲರ್ ಸೂಟ್ ಆಗುತ್ತೆ, ಬಟ್ ವಿಲ್ ಎಕ್ಸ್ಪ್ಲೋರ್ ಮೋರ್ ಸೋಫಾಸ್ ಸೊ ದಟ್ ಯು ಕ್ಯಾನ್ ಟೇಕ್ ಅ ಗುಡ್ ಡಿಸಿಷನ್. ಒನ್ ಇಸ್ ದಿಸ್ ನನ್ನ ಆಪ್ಷನ್ ಆಯ್ತು. ನೆಕ್ಸ್ಟ್ ನೋಡೋಣ ಬನ್ನಿ. ನೋಡಿ, ಇದು ಕೂಡ ಎಲ್ಲ ಸೋಫಾಸ್ ಈ ಸರಿ ಎಲ್ಲ ಹೊಸ ಮಾಡೆಲ್ ಬಂದಿದೆ, ಯಾವ್ದು ಹಳೆ ಸ್ಟಾಕ್ ಇಲ್ಲ. ಸೊ ಕಸ್ಟಮರ್ಸ್ ನೋಡ್ತಾ ಇರೋರಂತೂ ಫುಲ್ ಖುಷಿ ಆಗಿರ್ತಾರೆ, ಬಿಕಾಸ್ ದೇ ಹ್ಯಾವ್ ಆಪ್ಷನ್ಸ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಮಲ್ಟಿಪಲ್ ಸೋಫಾಸ್ ಇದೆ.
ಸೊ ಇದಕ್ಕೆ ಏನ್ ನೇಮ್ ಮಾಡಿದೀರಾ? ಸರ್ ಇದ್ರದ್ದು ಹೆಸರು ಬಂದ್ಬಿಟ್ಟು ತಲ್ವಾರ್ ಸೋಫಾ. ತಲ್ವಾರ್ ಸೋಫಾ. ಹೌದು ಓಕೆ. ಇಟ್ ಹ್ಯಾಸ್ ಅ ಯುನಿಕ್ ಥಿಂಗ್. ಹ್ಯಾವ್ ಅ ಸೀಟ್. ಇದು ಬೇರೆ ಸೋಫಾಕ್ಕಿಂತ ಇನ್ನೂ ಸ್ವಲ್ಪ ಡಿಫರೆಂಟ್ ಕಂಫರ್ಟ್. ವೈ ಇಟ್ ಹ್ಯಾಸ್ ಅ ಡಿಫರೆಂಟ್ ಕಂಫರ್ಟ್ ಬಿಕಾಸ್ ದ ಸೀಟ್ ಇಸ್ ದೇರ್, ರೈಟ್? ಇಟ್ಸ್ 0.5 inches inclined downwards. ಕರೆಕ್ಟ್. ಓಕೆ. ಐ ಫೀಲ್. ಮತ್ತೆ ಇದರಲ್ಲಿ ಸಹ ಬಂದ್ಬಿಟ್ಟು ಹೆಡ್ ರೆಸ್ಟ್ ಬರುತ್ತೆ ನಿಮಗೆ. ಹೆಡ್ ರೆಸ್ಟ್ ಬರುತ್ತೆ, ಅಡ್ಜಸ್ಟ್ ಮಾಡ್ಕೊಬಹುದು ನೀವು ಇದರಲ್ಲಿ. ಹೌ ಮಚ್ ಎವರ್ ಯು ವಾಂಟ್ ಯು ಕ್ಯಾನ್ ಅಡ್ಜಸ್ಟ್ ಇಟ್ ಆಸ್ ಪರ್ ಯುವರ್ ಹೈಟ್. ಇವಾಗ ನನಗೆ ಬಂದ್ಬಿಟ್ಟು ಸ್ವಲ್ಪ ಹೆಡ್ ರೆಸ್ಟ್ ಇದ್ರೆ ಸಾಕು. ಹೌದು. ಸ್ವಲ್ಪ ನನ್ಕಿಂತ ಹೈಟ್ ಇರೋರಿಗೆ ಅವ್ರಿಗೆ ಹೆಡ್ ರೆಸ್ಟ್ ಜಾಸ್ತಿ ಬೇಕು, ಎಷ್ಟು ಬೇಕು ಅವ್ರ ಪ್ರಕಾರ ಅವ್ರು ಅಡ್ಜಸ್ಟ್ ಮಾಡ್ಕೋಬಹುದು. ಸೊ ಇದರಲ್ಲಿ ನಿಮ್ಗೆ ಕನ್ಸೋಲ್ ಬರುತ್ತೆ, ಸ್ಟೋರೇಜ್ ಬರುತ್ತೆ, ಬಾಟಲ್ ಹೋಲ್ಡರ್ಸ್ ಬರುತ್ತೆ, ಸೆಂಟರ್ ಟೇಬಲ್ ಬರುತ್ತೆ, 2 ಪಫೀಸ್ ಬರುತ್ತೆ. ಅಂಡ್ ಫ್ಯಾಬ್ರಿಕ್ ಯಾವ ತರದ್ದು ಇದರಲ್ಲಿ ಯೂಸ್ ಮಾಡಿರೋದು? ಇದರಲ್ಲಿ ಹಾಕಿರೋದು ಬಂದ್ಬಿಟ್ಟು ಕ್ಯಾಟ್ ಫ್ಯಾಬ್ರಿಕ್. ಕ್ಯಾಟ್ ಫ್ಯಾಬ್ರಿಕ್. ನೀವು ಕ್ಯಾಟ್ ಟಚ್ ಮಾಡಿದ್ರೆ ಯಾವ ತರ ಫೀಲ್ ಬರುತ್ತೆ ಅದೇ ತರ ಇದರಲ್ಲಿ ಫೀಲ್ ಬರುತ್ತೆ. ಅಂಡ್ ಟಚ್ ಅಷ್ಟೇ ಅಲ್ಲ, ನೋಡೋ ಲುಕ್ ಹಾಗೆ ಇದೆ. ಹೌದು ಮ್ಯಾಮ್, ಸೇಮ್ ಗ್ರೇನ್. ಏನ್ ಫ್ಯಾಬ್ರಿಕ್ ಹೀಗಿದೆ ಅಂತ ಕ್ಯಾಟ್ ಲುಕ್ ಬರುತ್ತೆ. ಹೌದು. ಸೂಪರ್. ಮತ್ತೆ ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ ಇನ್ ಡೆಪ್ತ್ ಡೀಟೇಲ್ಡ್ ಬಂದ್ಬಿಟ್ಟು ಟೀಪೆ ಬಂದಿದೆ. 3x2 ಟೀಪೆ ಬಂದಿದೆ. ಅದರಲ್ಲಿ ಬಂದ್ಬಿಟ್ಟು 3 inches ಆಫ್ ಗ್ಯಾಪ್ ಕೊಟ್ಟಿದೀವಿ. ಇದರಲ್ಲಿ ಕಸ್ಟಮರ್ಸ್ ಅವ್ರ ಪೆಬಲ್ಸ್ ಹಾಕೊಂಡು ಆರ್ಟಿಫಿಷಿಯಲ್ ಫ್ಲವರ್ಸ್ ಏನಾದ್ರು ಹಾಕ್ಬಿಟ್ಟು ಇನ್ನೂ ಹೈಲೈಟ್ ಮಾಡಬಹುದು. ಇದರಲ್ಲಿನೂ ಸಹ ಬಂದ್ಬಿಟ್ಟು ನಿಮ್ಗೆ 2 ಪಫೀಸ್ ಬರುತ್ತೆ. ವಿಡಿಯೋ ಜಾಸ್ತಿ ಲೆಂತ್ ಮಾಡೋದು ಬೇಡ, ಹೇಳ್ಬಿಡ್ತೀನಿ. ಮೇನ್ ಪಾಯಿಂಟ್ಸ್ ಹೇಳ್ತೀನಿ. ಇದರಲ್ಲಿ ನೀವು ನೋಡಬಹುದು, ಇಲ್ಲಿ ರಬ್ಬರ್ ಇದು 7 ಡಿಸೈನ್ ಕೊಟ್ಟಿದೀವಿ. ಹೌದು, 7 ಇದೆ. ಮತ್ತೆ ಸೀಟ್ ಅಂಡ್ ಹ್ಯಾಂಡಲ್ ಕಮ್ಸ್ ಟುಗೆದರ್. ಅಲ್ಲಿ ನೀವು ಅಬ್ಸರ್ವ್ ಮಾಡಬಹುದು, ಸೀಟ್ ಅಂಡ್ ಹ್ಯಾಂಡಲ್ ಇಸ್ ಕಮಿಂಗ್ ಟುಗೆದರ್. ಹೌದು ಹೌದು. ಓಕೆ. ಮತ್ತೆ ಇದರಲ್ಲಿ ಕೆಳಗಡೆ ಬಂದ್ಬಿಟ್ಟು ಯೂನಿಕ್ ಆಗಿ ಬಂದ್ಬಿಟ್ಟು ಸಫಿಸ್ಟಿಕೇಟೆಡ್ ಡೈಮಂಡ್ ಡಿಸೈನ್ಸ್, ಡೈಮಂಡ್ ಸ್ಟಿಚಿಂಗ್ ಟೈಪ್ ಬರುತ್ತೆ ಇದು. ಹೌದು ಮ್ಯಾಮ್, ಹೌದು. ವಿತ್ ಕನ್ಸೋಲ್ ಬರುತ್ತೆ, ವಿತ್ ಟೀಪೆ ಬರುತ್ತೆ, 2 ಪಫೀಸ್ ಬರುತ್ತೆ. ಕ್ಯಾಟ್ ಫ್ಯಾಬ್ರಿಕ್ ಅಂತ ಹೇಳ್ತೀವಿ. ವಾಟರ್ ರೆಪೆಲೆಂಟ್ ಫ್ಯಾಬ್ರಿಕ್ ವಿತ್ ಹೆಡ್ ರೆಸ್ಟ್ ಬರುತ್ತೆ. ವಾಟರ್ ರೆಪೆಲೆಂಟ್ ಅಂದ್ರೆ ನೀರ್ ಹಾಕಿದ್ರೆ ಒಳಗಡೆ ಹೋಗಲ್ಲ, ಫೋಮ್ ತಂಗ ಹೋಗಲ್ಲ, ಬಟ್ಟೆಗೆ ಇಟ್ಕೊಳ್ಳುತ್ತೆ. ವಾಟರ್ ರೆಪೆಲೆಂಟ್. ಹೌದು ಮ್ಯಾಮ್. ವಾಟರ್ ರೆಸಿಸ್ಟೆಂಟ್ ಅಂದ್ರೆ ಬಟ್ಟೆನೂ ಇಟ್ಕೊಳ್ಳಲ್ಲ, ಅದು ಇದು ಆಗುತ್ತೆ, ಬಟ್ ಹೀಟ್ ಆಗುತ್ತೆ ಅವಾಗ. ದಟ್ ಇಸ್ ಅ ಡಿಫರೆನ್ಸ್, ವಾಟರ್ ರೆಸಿಸ್ಟೆನ್ಸ್ ವಾಟರ್ ರೆಪೆಲೆಂಟ್ ಗೆ. ಹೌದು ಮ್ಯಾಮ್. ಸೊ ಇದನ್ನ ಎಷ್ಟು ಕೋಟ್ ಮಾಡ್ತಾ ಇದ್ದೀರಾ? ಇದ್ರದ್ದು ಆಕ್ಚುಯಲ್ ಪ್ರೈಸಿಂಗ್ ಬಂದ್ಬಿಟ್ಟು 86 ಐತೆ. ಹೌದು. ಬಟ್ ನಿಮ್ ವೀಕ್ಷಗೋಸ್ಕರ ಬಂದ್ಬಿಟ್ಟು ಇನ್ನೂ ಕಡಿಮೆ ಕೊಡ್ತೀವಿ. ಓಕೆ. ಮೇನ್ ಇದ್ರದ್ದು ಫಸ್ಟ್ ಸ್ಪೆಷಾಲಿಟಿ ಬಿಫೋರ್ ದಟ್ ಲಿಂಗ್ ಮೋಲ್ಡೆಡ್ ಫೋಮ್. ಇದರಲ್ಲಿ ಹೊನ್ನೆ ವುಡ್ ಯೂಸ್ ಮಾಡಿದೀವಿ. ಕನ್ಸೋಲ್ ಬರುತ್ತೆ, ಟೀಪೈ ಬರುತ್ತೆ, 2 ಪಫೀಸ್ ಬರುತ್ತೆ, ಅಂಡ್ ಹೆಡ್ ರೆಸ್ಟ್ ಬರುತ್ತೆ, ಪಾಲಿ ಬ್ಯಾಗ್ ಬರುತ್ತೆ, ಸಾಫ್ಟಿ ಸೀಟಿಂಗ್ ಬರುತ್ತೆ. ವಿ ವಿಲ್ ಗಿವ್ ಇಟ್ ಓನ್ಲಿ ಫಾರ್ 68,000 rupees ಆಸ್ ಅ ರಂಜಾನ್ ಅಂಡ್ ಉಗಾದಿ ಸೇಲ್. ಸೀರಿಯಸ್ಲಿ 68? ಹೌದು ಮ್ಯಾಮ್. ಇದು ಸೋಫಾ 55 ಗೆನೂ ಐತೆ. ಬೇರೆ ಕಡೆ ಟು ಬಿ ಹಾನೆಸ್ಟ್ 55,000 ರೂಪಾಯಿಗೆ ಈ ಸೋಫಾ ಐತೆ. ಹೌದು. ಬಟ್ ಏನ್ ಅವ್ರಿಗೆ ಸಿಗಲ್ಲ, ಹೊನ್ನೆ ವುಡ್ ಸಿಗಲ್ಲ, ಮೋಲ್ಡೆಡ್ ಫೋಮ್ ಸಿಗಲ್ಲ, ಪ್ಲಸ್ ಬಂದ್ಬಿಟ್ಟು ಇಷ್ಟು ಪ್ರೀಮಿಯಂ ಫ್ಯಾಬ್ರಿಕ್ ಸಿಗಲ್ಲ. ಮನೆ ನೀವು ನಿಮ್ದು ಬಂದ್ಬಿಟ್ಟು ಎಷ್ಟು ಇವಾಗ ನಿಮ್ದು ಬೀಮ್ಗೆ, ನಿಮ್ ಪಿಲ್ಲರ್, ನಿಮ್ ಪಾಯಾಗಿ ಎಷ್ಟು ನೀವು ಇದು ಮಾಡ್ತೀರಾ, ಇನ್ವೆಸ್ಟ್ ಮಾಡಿ ಮಾಡಿರ್ತೀರಾ, ಅದೇ ತರ ಸೋಫಾನಲ್ಲಿನೂ ಅದ್ರದ್ದು ವುಡ್ ಐತೆ ಅಲ್ವಾ, ನಿಮ್ ಪಾಯ ತರ ಕೆಲಸ ಮಾಡುತ್ತೆ. ಫೋಮ್ ಐತೆ ಅಲ್ವಾ ನಿಮ್ದು, ಪ್ಲಾಸ್ಟರಿಂಗ್ ತರ ಕೆಲಸ ಮಾಡುತ್ತೆ. ಸೆಕೆಂಡ್, ಪೇಂಟ್ ನೀವು ಎಷ್ಟು ಚೆನ್ನಾಗಿ ಮಾಡ್ತೀರಾ ಅಷ್ಟೇ ಚೆನ್ನಾಗಿ ಬಟ್ಟೆ ನೀವು ತಗೋಬೇಕು. ಇಲ್ಲ ಅಂದ್ರೆ ಬಂದ್ಬಿಟ್ಟು 1 ವರ್ಷನಲ್ಲಿ ಪೂರ್ತಿ ಶೇಡ್ ಆಗ್ಬಿಡುತ್ತೆ. ಶೇಡ್ ಆಗುತ್ತೆ. ಸೊ ಕಂಪ್ಲೀಟ್ ಮನೇನ ಹೆಂಗ್ ಎಕ್ಸ್ಪ್ಲೈನ್ ಮಾಡ್ತಾರೆ ಅದೇ ತರ ಸೋಫಾದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರು. ಸೊ ಇದನ್ನ ಜಸ್ಟ್ 68,000 ಗೆ ಕೊಡ್ತಿದ್ದಾರೆ. ಫ್ಯಾಮಿಲಿಗೆ ಗುಡ್ ಡೀಲ್ ಅಂತಾನೆ ಹೇಳ್ಬೋದು. ವಿತ್ 200 kilometers ಫ್ರೀ ಡೆಲಿವರಿ. 200 kilometers ಫ್ರೀ ಡೆಲಿವರಿ ಇರುತ್ತೆ ಇವ್ರ ಹತ್ರ. 5-6 kilometers, 200 kilometers ಫ್ರೀ ಡೆಲಿವರಿ ಅಬೌವ್ ಪರ್ಚೇಸ್ ಆಫ್ 50,000. ನಿಮ್ಮ ಮನೆದು 250 kilometers ಆಯ್ತಾ, 300 ಆಯ್ತಾ, 350 ಆಯ್ತಾ, ನಾಮಿನಲ್ ಚಾರ್ಜಸ್ ನಲ್ಲಿ ಮಾಡಿ ಕೊಡ್ತೀವಿ. ಡೀಸೆಲ್ಗೆ, ಟೋಲ್ಗೆ ಎಷ್ಟು ಚಾರ್ಜಸ್ ಬೇಕು ಅಷ್ಟು ಚಾರ್ಜಸ್ ನಲ್ಲಿ ನಾವು ಮುಗಿಸ್ಕೊಡ್ತೀವಿ. ಅದು 300 kilometers ಇದ್ರೆ. ಹೌದು. ಏನಾದ್ರೂ 200 kilometers ಇದ್ರೆ ಅದು ಇಲ್ಲ, ಅದೂನು ಇಲ್ಲ ಮ್ಯಾಮ್. ವಿ ಹ್ಯಾವ್ ಲಾಟ್ಸ್ ಆಫ್ ಕಸ್ಟಮರ್ಸ್. ನಿಮ್ ವಿಡಿಯೋ ನೋಡ್ಬಿಟ್ಟು ನಮಗೆ ಕಸ್ಟಮರ್ 600 kilometers ಉಡುಪಿ, ಮ್ಯಾಂಗ್ಳೂರ್, ವಿ ಹ್ಯಾವ್ ಸಪ್ಲೈಡ್ ಇಟ್ ಟು ಕೇರಳ. ಇನ್ನು ಬಂದ್ಬಿಟ್ಟು ನಿಮ್ದು ಆಲ್ಮೋಸ್ಟ್ ಆಂಧ್ರ ಪ್ರದೇಶ್ಗೆನೂ ನಾವು ಕೊಟ್ಟಿದೀವಿ. ಫ್ರಮ್ ಯೋರ್ ವಿಡಿಯೋ ಕಸ್ಟಮರ್ ಹ್ಯಾಸ್ ಶೋನ್ ಸೋ ಮಚ್ ಲವ್, ಸೋ ಮಚ್ ಸಪೋರ್ಟ್ ಟು ಅಸ್. ನಾವು ಬಂದ್ಬಿಟ್ಟು ಡೆಲಿವರಿ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ, ಅಷ್ಟೊಂದು ಆರ್ಡರ್ಸ್. ದೇವ್ರ ಆಶೀರ್ವಾದ, ನಿಮ್ಮ ಸಬ್ಸ್ಕ್ರೈಬರ್ಸ್ ಆಶೀರ್ವಾದದಿಂದ ವಿ ಗಾಟ್ ಸೋ ಮೆನಿ ಆರ್ಡರ್ಸ್ ಫ್ರಮ್ ಯೋರ್ ಲಾಸ್ಟ್ ವಿಡಿಯೋ. ಸೋ ನೈಸ್. ಅದು ನೋಡಿ ಅಷ್ಟು ದೂರದಿಂದ ಬರ್ತಿದ್ದಾರೆ ಅಂತ ನೀವಷ್ಟು ಫ್ರೀ ಆಗಿ ಮಿನಿಮಲ್ ಚಾರ್ಜಸ್ ಅಲ್ಲಿ ಮಾಡ್ಕೊಡ್ತಾ ಇದ್ದೀರಲ್ಲ, ದಟ್ಸ್ ದ ರೀಸನ್ ದೇ ಕೇಮ್. ಯಾವ ಸ್ಟೋರ್ ಅಲ್ಲೂ ಹಿಂಗ್ ಮಾಡ್ಕೊಡಲ್ಲ. ಬೇರೆ ಸ್ಟೋರ್ ಅಲ್ಲಿ ಏನಾಗುತ್ತೆ, ಸೋಫಾ ಅಷ್ಟು ಅರ್ಧ ಡೆಲಿವರಿ ಚಾರ್ಜಸ್ ಮಾಡ್ತಾರೆ. ಕಸ್ಟಮರ್ಸ್ ಏನ್ ಅನ್ಕೊಳ್ತಾರೆ, ಇವರು ಡೆಲಿವರಿ ಚಾರ್ಜ್ ಇನ್ಕ್ಲೂಡ್ ಮಾಡಿ ಮಾಡ್ತಾ ಇದ್ದಾರೆ ನಮ್ಮ ಅಂಗಡಿನಲ್ಲಿ, ನೀವು 200 kilometers ಇನ್ಕ್ಲೂಡ್ ಮಾಡಿ ಮಾಡ್ತಾರೆ. ಆತರ ಇಲ್ಲ. ವಾಟ್ ವಿ ಡೂ ಇಸ್, ಇವಾಗ ಬಂದ್ಬಿಟ್ಟು ಉಡುಪಿಗೆ ಡೆಲಿವರಿ ಐತೆ. ವಾಟ್ ವಿ ಡೂ ಇಸ್, 4 ಕಸ್ಟಮರ್ಸ್ ಬಂದೇ ಬರ್ತಾರೆ. ಸೊ 4 ಕಸ್ಟಮರ್ಸ್ ಕಂಬೈನ್ ಆಗಿ ಮಾಡಿದ್ರೆ 10,000 ಬಾಡಿಗೆ ಬಂದ್ಬಿಟ್ಟು 4ಗೆ 2,500 rupees ಆಗುತ್ತೆ. ಅದೇ ಬೆಂಗಳೂರಿನಲ್ಲಿ ನಾವು ಇಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ಶಿಫ್ಟ್ ಮಾಡ್ಬೇಕಂದ್ರೆ 2,500 ಕೊಡಬೇಕು. ಸೊ ಅಷ್ಟೇ ನಾವು ಆತರ ನಾವು ಮಾಡ್ತೀವಿ, ಪ್ಲಾನ್ ಮಾಡ್ಬಿಟ್ಟು ನಾವು ಮಾಡ್ತೀವಿ. ಆಮೇಲೆ ನೀವು ಉಡುಪಿಯಲ್ಲಿರೋರಿಗೆ ಇದು 68,000, ಬ್ಯಾಂಗ್ಳೂರಲ್ಲಿ ಇರೋರಿಗೆ ಬಂದ್ಬಿಟ್ಟು 55,000 ಇಲ್ಲ, ಎಲ್ಲರಿಗೂ ಒಂದೇ ಪ್ರೈಸ್ ಇರೋದ್ರಿಂದ ಡೆಲಿವರಿಗೆ ನಿಮ್ಗೆ ಎಕ್ಸ್ಟ್ರಾ ಆಡ್ ಮಾಡಿರೋದು, ಅದು ಒಂದು ಕ್ಲಾರಿಫಿಕೇಶನ್. ಅಂಡ್ ನೆಕ್ಸ್ಟ್ ಬಂದ್ಬಿಡಿ, ಇಲ್ಲಿ ಈ ಸೋಫಾ ನೋಡಬಹುದು ನೀವು. ಯಾರಾದ್ರೂ ತುಂಬಾ ಹುಡ್ ಕಲರ್ಸ್ ಮನೆಯಲ್ಲಿ ಬರೀ ಹುಡ್ ತರ ಇರ್ಬೇಕು ಅಂತ ಯೋಚನೆ ಮಾಡ್ತಿದ್ರೆ
ಅವ್ರಿಗೆ ಇದು ಮ್ಯಾಚ್ ಇದು ರಸ್ಟ್ ಸೋಫಾ ಅಂತ ಹೇಳಿದ್ವಿ, RR ಮಾಡೆಲ್ ಸೋಫಾ ಇದ್ರದ್ದು ಹೆಸರು. ದಿಸ್ ಇಸ್ ಆಲ್ಸೋ ಅವರ್ ಫಾಸ್ಟ್ ಸೆಲ್ಲಿಂಗ್ ಸೋಫಾ. ಓಕೆ ಓಕೆ, ಇದರಲ್ಲಿ ಬಂದ್ಬಿಟ್ಟು 7 ಡಿಸೈನ್ ಐತೆ. ಚೆನ್ನಾಗಿದೆ. ಹೌದು, ಕೆಳಗಡೆ ಬಂದ್ಬಿಟ್ಟು ನಿಮ್ಗೆ ಟೀ ಕುಡ್ ಬಂದ್ಬಿಟ್ಟು ಇದು ಕೊಟ್ಟಿದ್ದೀವಿ. sometimes we put rubber wood in this, sometimes we put teak wood in this, based on the model which we have kept in the display. ಆ ಪ್ರಕಾರ ಅದು ಶಿಫ್ಟ್ ಆಗ್ತಾ ಇರುತ್ತೆ. ಹಿಂದೆ ನೀವು ನೋಡಬಹುದು, ಅಲ್ಲಿನೂ ಸಹ ಬಂದ್ಬಿಟ್ಟು ನಿಮಗೆ wooden plank ಕೊಟ್ಟಿದ್ದೀವಿ. ಹೌದು, ಇದು ಸ್ವಲ್ಪ ಫರ್ಮ್ ಫೀಲ್ ಬರುತ್ತೆ, ಜಾಸ್ತಿ ಸಾಫ್ಟ್ ಇಲ್ಲ, ಪತ್ರಿ ತರ ಹಾರ್ಡ್ ಇಲ್ಲ, ಫರ್ಮ್ ಫೀಲ್ ಬರುತ್ತೆ. ಬ್ಯಾಕ್ ಸೈಡ್ ನು ಫರ್ಮ್ ಇರುತ್ತೆ. ಇವಾಗ ತುಂಬಾ ಜನ ಏನ್ ಹೇಳ್ತಾರೆ, ನಾವು ಊರ್ನಲ್ಲಿ ಎಲ್ಲ ಬಂದ್ಬಿಟ್ಟು ಹಾರ್ಡ್ ಸರ್ಫೇಸ್ ಮೇಲೆ ಕೂತ್ಕೊಂಡಿದ್ವಿ, ಸಾಫ್ಟ್ ಆಗಲ್ಲ, ಅವ್ರಿಗೇನು ನಾವು ಬಿಡಕ್ ಆಗಲ್ಲ. ಸೊ ಫಾರ್ ದೆಮ್ ಆಲ್ಸೋ ವಿ ಹ್ಯಾವ್ ಅ ಸೋಫಾ ಕಸ್ಟಮೈಸೇಷನ್ ಆಗುತ್ತೆ. ಅಂಡ್ ಈ ಸೋಫಾ ಬಂದ್ಬಿಟ್ಟು ಆ ಗ್ಯಾಲಕ್ಸಿ ಸೋಫಾ, ಬಾಹುಬಲಿ ಸೋಫಾ ಐತಲ್ವಾ, ಅದ್ರದ್ದು ಕಾಪಿ. ಅದು ಸ್ವಲ್ಪ ಕಾಸ್ಟ್ಲಿ ಇದರಿಂದ ಅದೇ ತರ ಸೇಮ್ ಸಿಮಿಲರ್ ಸ್ವಲ್ಪ ಇನ್ನು ಲೋವರ್ ರೇಟ್ ಅಲ್ಲಿ ಮಾಡಿದ್ದೀವಿ. ಹೌದು, ಇದ್ರದ್ದು ಸೋಫಾದ ಆಕ್ಚುಯಲ್ ಪ್ರೈಸಿಂಗ್ ಇರೋದು 68,000 rupees. ಬಟ್ ಫ್ರಮ್ ಯೋರ್ ಚಾನಲ್ ಕಸ್ಟಮರ್ಸ್ ಬಂದ್ರೆ ವಿತ್ ಟೀಪೈ ಟು ಪಫೀಸ್ ಅಂಡ್ ದಿಸ್ ಅಂಡ್ ಆಂಟಿಕ್ ಇದು ಟೀಕ್ ವುಡ್ ವರ್ಕ್ ಅಂಡ್ ರಬ್ಬರ್ ವುಡ್ ವರ್ಕ್, ಈ ಸೋಫಾ ನಿಮ್ಗೆ ಬಂದ್ಬಿಟ್ಟು 58,000 rupees ಓನ್ಲಿ. ಸೂಪರ್, ಜಸ್ಟ್ 58,000 rupees ಗೆ ಸಿಗ್ತಿದೆ. ಅಂಡ್ ಪೇಜ್ ನ ಫಾಲೋ ಮಾಡ್ಕೊಂಡು ಈ ವಿಡಿಯೋನ ತೋರ್ಸ್ಕೊಂಡ್ ಬರ್ತಿದ್ರೆ ಅಂಡ್ 58,000 ಇರೋದ್ರಿಂದ ನಿಮ್ಗೆ ಫ್ರೀ ಡೆಲಿವರಿ ಕೂಡ ಸಿಗುತ್ತೆ ಅಪ್ ಟು 200 kilometers ವರೆಗೆ. ಹೌದು ಮ್ಯಾಮ್. ಅಂಡ್ ಇದರಲ್ಲಿ ಕಲರ್ ಆಪ್ಷನ್ಸ್ ಡೆಫಿನೆಟ್ಲಿ ಸಿಗುತ್ತೆ. ಎಲ್ಲಾ ಸೋಫಾನಲ್ಲಿ 10,000 ಕಲರ್ಸ್ ಐತೆ. ಸೊ ಇದ್ರಲ್ಲಿ ಬೇಕಾದ್ರೆ ಸೇಮ್ ನಾವು ಬಾಹುಬಲಿ ಸೋಫಾ, ಗ್ಯಾಲಕ್ಸಿ ಸೋಫಾ ಅಂತ ಏನ್ ತೋರಿಸಿದ್ರಿ ಅದೇ ತರ ಕಲರ್ಸ್ ಇದ್ರಲ್ಲಿ ಪಿಕ್ ಮಾಡ್ಕೊಂಡ್ರೆ ಸೇಮ್ ಅದೇ ತರ ರೆಪ್ಲಿಕಾ ಬರುತ್ತೆ. ಹೌದು ಮ್ಯಾಮ್. ಸೈಜ್ ಸ್ವಲ್ಪ ಚಿಕ್ಕದಾಗಿರುತ್ತೆ ಬಟ್ ಸೇಮ್ ಸಿಮಿಲರ್ ಇರುತ್ತೆ, ಸೇಮ್ ಲುಕ್ ಬರುತ್ತೆ ನಿಮಗೆ. ಸೊ ಡೆಫಿನೆಟ್ಲಿ ಯು ಕ್ಯಾನ್ ಗೋ ಫಾರ್ ದಿಸ್. ಇದು ನೋಡಿ ಎಷ್ಟು ಲಕ್ಸುರಿಯಸ್ ಆಗಿದೆ. ಸೊ ಯಾರ್ದಾದ್ರೂ ಮನೆ ತುಂಬಾ ದೊಡ್ಡದಾಗಿದೆ, ರಿಚ್ ಲುಕ್ ಇದ್ರೆ ಖಂಡಿತ ಈ ಸೋಫಾನ ಪರ್ಚೇಸ್ ಮಾಡಿ. ಅಂಡ್ ದ ಫೀಲ್ ಕೂಡ ನೀವು ನೋಡಬಹುದು. ಇಲ್ಲಿ ಸೈಡ್ಸ್ ಅಲ್ಲಿ ಏನ್ ನೋಡ್ತಾ ಇದೀರಾ, ಇದಂತೂ ತುಂಬಾ ರಿಚ್ ಲುಕ್ ಅಲ್ಲಿ ಕಾಣಿಸುತ್ತೆ ಮನೆಗೆ. ಅಂಡ್ ಟೀಪೈ ಇಸ್ ವೆರಿ ಗುಡ್. ಹೌದು ಮ್ಯಾಮ್, ಇದು ನಮ್ದು ಸೂಪರ್ ಹಿಟ್ ಸೋಫಾ. ಈ ಸೋಫಾ ಹೆಸರು ಬಂದ್ಬಿಟ್ಟು ಗೂಗಲ್ ಸೋಫಾ. ಕ್ಯಾಮರಾಮನ್ ಗೆ ಹೇಳ್ತೀನಿ ಸ್ವಲ್ಪ ಇನ್ನು ಕ್ಲೋಸ್ ಮಾಡ್ಬಿಟ್ಟು ನಮ್ ಹ್ಯಾಂಡಲ್ ನ ತೋರ್ಸಕ್ಕೆ. ಓಕೆ, ಇದನ್ನ ಇಲ್ಲಿಂದ ಇಲ್ಲಿಗೆ ಪೂರ್ತಿ ಚೆಸ್ಟರ್ ಫೀಲ್ಡ್ ವರ್ಕ್ ಆಗಿದೆ. ಇಲ್ಲಿ ಬಂದ್ಬಿಟ್ಟು ಪೈಪ್ ಫೋಮಿಂಗ್ ಕೊಟ್ಟಿದೀವಿ ಇಲ್ಲಿ, ವಿಚ್ ಆಡ್ಸ್ ಮೋರ್ ಲುಕ್. ಮೇಲೆ ಬಂದ್ಬಿಟ್ಟು ನಿಮ್ಗೆ ಫ್ಲಿಪ್ ಫ್ಲಾಪ್ ಫೋಮ್ ಕೊಟ್ಟಿದೀವಿ. ಸೆಕೆಂಡ್ರಿ ಇಯರ್ ಬಂದ್ಬಿಟ್ಟು ಒಂದ್ ಸ್ವಲ್ಪ ಬ್ರೇಕ್ ಮಾಡಕ್ಕೆ ಆ ಶೇಪ್. ಇದಕ್ಕೆ ಬಂದ್ಬಿಟ್ಟು ಒಂದು ವುಡನ್ ಇದು ಕೊಟ್ಟಿದೀವಿ ಡಿಸೈನಿಂಗ್. ಅಂಡ್ ಒನ್ ಮೇನ್ ಥಿಂಗ್ ಏನು ಅಂದ್ರೆ ಇದು ನೋಡಬಹುದು ಎಷ್ಟು ಲೆಂತ್ ಅಲ್ಲಿ ಇದೆ. ಹೌದು ಮ್ಯಾಮ್, ಇದು ಸ್ವಲ್ಪ ದೊಡ್ಡದು ಮನೆ ಇರ್ತಾರಲ್ವಾ, ಅವ್ರಿಗೆ ಸೋಫಾನು ಸ್ವಲ್ಪ ಅದೇ ತರ ಲಕ್ಸುರಿಯಸ್ ಇರಬೇಕು ಅವ್ರಿಗೆ. ಇದು ಈ ಸೋಫಾ ಹೆಸರು ಗೂಗಲ್ ಸೋಫಾ ಅಂತ ಹೇಳಿ ಒಂದಷ್ಟು ಐಡಿಯಾಸ್ ನ ಮರ್ಜ್ ಮಾಡಿ ಈ ಸೋಫಾ ಕ್ರಿಯೇಟ್ ಆಗಿರೋದು. ಇದರಲ್ಲಿ ಇದು ಬಂದ್ಬಿಟ್ಟು ನಿಮ್ಗೆ 4 ಇಂಚಸ್ ಇಲ್ಲಿಂದ 4 ಇಂಚಸ್ ಅಪ್ ಐತೆ. ಸೋಫಾ ಬಂದ್ಬಿಟ್ಟು ಜನರಲಿ ಸೀಟ್ ಹಿಂಗಿರುತ್ತೆ, ಬಟ್ ಇದ್ರಲ್ಲಿ ಹಿಂಗೈತೆ, ಹೀಗಿದೆ. ಹೌದು ಮ್ಯಾಮ್, ಟಿಲ್ಟ್ ಆಗಿದೆ ನಿಮ್ಗೆ ಅಪ್ ಸೈಡ್ ಅಲ್ಲಿ. ಓಕೆ, ಸೊ ವಾಟ್ ಹ್ಯಾಪನ್ಸ್ ಇಸ್ ಕೆಳಗಡೆ ಥೈಗೆ ಮತ್ತೆ ಇದು ಬ್ಯಾಕ್ ಬಂದ್ಬಿಟ್ಟು ಇದಕ್ಕೆ ಎಕ್ಸಾಕ್ಟ್ ಸಪೋರ್ಟ್ ಇದೆ ನಿಮ್ಗೆ. ಟಿಲ್ ಹೆಡ್ ವರ್ಗೂ ನಿಮ್ಗೆ ಸಪೋರ್ಟ್ ಸಿಗುತ್ತೆ ಇದರಲ್ಲಿ. ಮತ್ತೆ ಕ್ಯಾಮರಾಮನ್ ಹೇಳ್ತೀನಿ ಸ್ವಲ್ಪ ಕ್ಲೋಸ್ ಬರಕ್ಕೆ. ಇಲ್ಲಿ ಬಂದ್ಬಿಟ್ಟು ನಾವು ಜೆಲ್ ಫೋಮ್ ಯೂಸ್ ಮಾಡಿದೀವಿ, ಕೆಳಗಡೆ ಮೋಲ್ಡೆಡ್ ಫೋಮ್. ಪ್ಲೀಸ್ ಅಲ್ಲಿ ತೋರಿಸಿ. ಹೌದು, ಇಲ್ಲಿ ಬಂದ್ಬಿಟ್ಟು ಜೆಲ್ ಫೋಮ್ ಯೂಸ್ ಮಾಡಿದೀವಿ. ಜೆಲ್ ಫೋಮ್ ಇನ್ ಸೆನ್ಸ್ ಏನಂದ್ರೆ, ನೀವು ಕೂತ್ಕೊಳ್ತೀರಲ್ವಾ 5 to 10 minutes ಆದ್ಮೇಲೆ ನಿಮ್ ಎಕ್ಸಾಕ್ಟ್ ಆಗಿ ಬಾಡಿ ಶೇಪ್ ತಗೊಂಡಿ ನಿಮ್ ವೇಟ್ ಪ್ರಕಾರ ಎಕ್ಸಾಕ್ಟ್ ಕಂಫರ್ಟ್ ಕೊಡುತ್ತೆ. ಹೌದು ಮ್ಯಾಮ್, ಇದು ಹೊಸ ಲಾಂಚ್. ನಾವು ಹಳೆ ವಿಡಿಯೋನಲ್ಲಿ ಹೇಳಿದೀವಿ, ನಮ್ಕಿಂತ ಮುಂಚೆ ಈ ಸೋಫಾ ಯಾರಾದ್ರೂ ಮಾಡಿದ್ರೆ ಅವ್ರಿಗೆ ಈ ಸೋಫಾ ಫ್ರೀ ಅಂತ ತೋರ್ಸ್ಬಿಟ್ರೆ, ಯಾಕಂದ್ರೆ ಇದು ನಮ್ದು ಓನ್ ಡಿಸೈನ್. ಇವಾಗ ಬಂದ್ಬಿಟ್ಟು ನಾವು ಮಾಡಿ ಒಂದ್ 3-4 ವಿಡಿಯೋನಲ್ಲಿ ಬಂದಿದೆ ಈ ಸೋಫಾ. ಸೊ ಕಾಪಿ ಆಗ್ಬಹುದು, ಇವಾಗ ನಾವು ಹೇಳಕ್ ಆಗಲ್ಲ. ಓಕೆ, ಬಟ್ ದಿಸ್ ಇಸ್ ಆರ್ ಒರಿಜಿನಲ್ ಡಿಸೈನ್, ಒರಿಜಿನಲ್ ಸೋಫಾ, ನಾವೇ ಮಾಡಿರೋದು, ನಮ್ದೇ ಡಿಸೈನಿಂಗ್, ನಮ್ದೇ ಎಲ್ಲ. ಸೊ ಇದೇನಾದ್ರೂ ಬಜೆಟ್ ಅಲ್ಲಿ ಸಿಗ್ತಾ ಇರತ್ತಾ ಕಸ್ಟಮರ್ಸ್? ಸ್ವಲ್ಪ ಹೈಯರ್ ಎಂಡ್ ಮ್ಯಾಮ್, ಇದು ರೇಂಜ್ ಸ್ವಲ್ಪ ಹೈಯರ್ ಎಂಡ್ ಹೇಳ್ಬೋದಾ? ಬಿಲೋ 90 ಇರುತ್ತೆ, ಬಿಲೋ 90 ಬಿಲೋ 85 ಇರುತ್ತೆ, ಬಟ್ ವರ್ತ್ ಇಟ್ ಇರುತ್ತೆ ಮೇಡಮ್. ಓಕೆ, ನೀವು ಇಲ್ಲಿ ಬಂದ್ರೆ ಅವಾಗ ಕಷ್ಟ ಗೊತ್ತಾಗುತ್ತೆ, ಫೀಲ್ ಮಾಡಿದ್ರೆ ಗೊತ್ತಾಗುತ್ತೆ. ಅಂಡ್ ಕಲರ್ ಆಪ್ಷನ್ಸ್ ಅಷ್ಟೇ, ಈ ಗ್ರೇ ಅಲ್ಲಿ ಬೇಡ, ನೀವು ಬೇರೆ ಕಲರ್ ಅಲ್ಲಿ ಪಿಕ್ ಮಾಡಿದ್ರೆ ಇನ್ನ ಡಿಫ್ರೆಂಟ್ ಆಗಿ ಕಾಣಿಸುತ್ತೆ ಈ ಸೋಫಾ ನಿಮ್ಗೆ. ಫುಲ್ ರಿಚ್ ಅಲ್ಲಿ ಇದೆ. ಸೊ ನಾವೆಲ್ಲ ಏನ್ ನೋಡ್ತೀವಿ, ಗ್ಯಾಲಕ್ಸಿ ಸೋಫಾ, ಬಾಹುಬಲಿ ಸೋಫಾ, ಸಿಮಿಲರ್ ದಟ್ ಕೈಂಡ್ ಪ್ರೀಮಿಯಂ ರೇಂಜ್ ಇದು. ಹೌದು ಮ್ಯಾಮ್, ಅದಕ್ಕಿಂತ ಪ್ರೀಮಿಯಂ ಮ್ಯಾಮ್ ಇದು. ನಿಮ್ದು ಬಾಹುಬಲಿ ಸೋಫಾ, ಗ್ಯಾಲಕ್ಸಿ ಸೋಫಾ ಐತಲ್ವಾ, ಅದಕ್ಕಿಂತ ಬಂದ್ಬಿಟ್ಟು ಒಂದ್ 2-3 ಪಟ್ಟು ಜಾಸ್ತಿ ಇದೆ ಪ್ರೀಮಿಯಂ. ಸೊ ಅದು ಕ್ವಾಲಿಟಿ ಕುಶನ್ಸ್ ಯೂಸ್ ಮಾಡಿರೋದು, ಮೆಟೀರಿಯಲ್ ಯೂಸ್ ಮಾಡಿರೋದು. ಇದರಲ್ಲಿನೂ ಸಹ ಕನ್ಸೋಲ್ ಬರುತ್ತೆ ನಿಮ್ಗೆ. ನೋಡಿ ಇಲ್ಲಿ ಕನ್ಸೋಲ್ ಬರುತ್ತೆ ನಿಮ್ಗೆ ಇದು. ಮತ್ತೆ ಇದು ಸ್ವಲ್ಪ ಎಕ್ಸ್ಟ್ರಾ ಲಾರ್ಜ್ ಟೀಪೈ ತುಂಬಾ ಲಾರ್ಜ್ ಇದೆ. 4x2, ಯಾಕಂದ್ರೆ ದೊಡ್ಡದು ಸೋಫಾ, ಸೊ ಟೀಪನು ಸಹ ಅಷ್ಟೇ ದೊಡ್ಡದಾಗಿರ್ಲಿ. ಹೌದಾ? ಸೊ ಪ್ರೀಮಿಯಂ ಆಗಿದೆ ಗೈಸ್. ಸೊ ಪ್ರೀಮಿಯಂ ಇದೆ ಅಂತ ಅವ್ರು ಹೇಳ್ದಂಗೆ ಲಕ್ಷಾಂತರ ರೂಪಾಯಿ ನಿಮ್ಗೆ ಚಾರ್ಜಸ್ ಮಾಡ್ತಾ ಇಲ್ಲ. ನನ್ನ ಪೇಜ್ ಫಾಲೋ ಮಾಡ್ಕೊಂಡ್ ಬಂದು ತೋರಿಸಿ.
ಉಜೇಫರ್ ಸ್ಟೋರ್ ಅಲ್ಲಿ ವಿಡಿಯೋ ತುಂಬಾ ದಿವಸದಿಂದ ಮಾಡ್ತಿದ್ದೀನಿ. ನನ್ನ ಹೆಸರು ಹೇಳಿ ನಿಮ್ಗೆ ಎಷ್ಟು ಬೆಸ್ಟ್ ಪ್ರೈಸ್ ಅಲ್ಲಿ ಆಗುತ್ತೆ ಮಾಡ್ಕೊಡ್ತಾರೆ. ಬೆಸ್ಟ್ ಪ್ರೈಸ್ ಆಲ್ರೆಡಿ ವಿಡಿಯೋನಲ್ಲಿ ಹೇಳಿದೀವಿ. ಕೈ ಮುಗ್ದಿ ಹೇಳ್ತೀನಿ ಸಬ್ಸ್ಕ್ರೈಬರ್ಸ್ ಗೆ, ದಯವಿಟ್ಟು ಇಲ್ಲಿ ಬನ್ನಿ, ಬಾರ್ಗೇನಿಂಗ್ ಮಾಡಕ್ ಹೋಗ್ಬೇಡಿ. ನಾವು 4-5 ದಿವಸ ಇದು ಪ್ರಿಪೇರ್ ಮಾಡಿ ಫೈನಲ್ ಪ್ರೈಸಿಂಗ್ ಏನ್ ಕೊಡೋಣ ಕಸ್ಟಮರ್ಸ್ ಗೆ ಅಂತ ನಾವು ಮಾಡಿರ್ತೀವಿ. ಓಕೆ, ಆಸ್ ಅ ಬ್ರಾಂಡ್ ವಿ ಕಾಂಟ್ ಗಿವ್ ಡಿಸ್ಕೌಂಟ್ಸ್. ಆಸ್ ಅ ಬ್ರಾಂಡ್ ಸೋಫಾಸ್ ವಿ ಕಾಂಟ್ ಗಿವ್ ಡಿಸ್ಕೌಂಟ್ಸ್. ಬಟ್ ಬಂದ್ಬಿಟ್ಟು ಆಸ್ ಅನ್ ಆಫರ್, ಆಸ್ ಅ ಸೇಲ್, ವಿ ಆರ್ ರನ್ನಿಂಗ್ ಡಿಸ್ಕೌಂಟ್ಸ್, ವಿ ಆರ್ ಗಿವಿಂಗ್ ಗುಡ್ ಪ್ರೈಸಸ್ ಟು ಯು. ಅದಕ್ಕೋಸ್ಕರ ನೀವು ದೂರದಿಂದ ಬರಬೇಕು. ಹೌದು, ಕಸ್ಟಮರ್ಸ್ ಇಲ್ಲಿ ಬಂದು ಹೇಳ್ತಾರೆ ವೆರಿ ನಾಮಿನಲ್ ಮಾರ್ಜಿನ್ ಅಲ್ಲಿ ನಾವು ಇದು ಮಾಡ್ತಾ ಇದೀವಿ. ಸೊ ಡಿಸ್ಕೌಂಟ್ ವೆರಿ ಹಾರ್ಡ್ ಫಾರ್ ಅಸ್. ಪ್ರೈಸ್ ಎಲ್ಲ ಏನ್ ಹೇಳಿದರೆ ಜಾಸ್ತಿ ದಿನ ಅವ್ರು ಕೊಡೋದಿಲ್ಲ. ಒಂದು ಕೆಲವಷ್ಟು ಫೆಸ್ಟಿವಲ್ ಸೀಸನ್ಸ್ ಗೆ ಮಾತ್ರ ಈ ತರ ಆಫರ್ಸ್ ರನ್ ಮಾಡ್ತಾರೆ. ಬೇಗ ವಿಸಿಟ್ ಮಾಡ್ಕೊಂಡು ನೀವು ಆಫರ್ಸ್ ನ ಗ್ರಾಬ್ ಮಾಡ್ಕೊಳ್ಳಿ. ಹೌದು ಮ್ಯಾಮ್. ಸೊ ಇದು ನೋಡಿ ಒಳ್ಳೆ ಬಿಗ್ ಎಲಿಫೆಂಟ್ ತರನೇ ಕಾಣಿಸ್ತಾ ಇದೆ ಇದು ಸೋಫಾ. ವಾವ್, ಕಂಫರ್ಟ್ ಕೂಡ ತುಂಬಾ ಸಕ್ಕತ್ತಾಗಿದೆ. ಮನೆಗೆ ಯಾರೆಲ್ಲ ಸಾಫಿ ಆಗಿರ್ಬೇಕು, ಕಂಫರ್ಟ್ ಆಗಿರ್ಬೇಕು ಅಂತೀರಾ, ಖಂಡಿತ ಇದನ್ನ ಪಿಕ್ ಮಾಡಿ. ಇದ್ರದ್ದು ಸೋಫಾ ಹೆಸರು ಬಂದ್ಬಿಟ್ಟು ಟಾರಸ್ ಸೋಫಾ. ಹಾ, ಅಂದ್ರೆ ಏನಿದು? ಇದು ಒಂದು ಝೋಡಿಯಾಕ್ ಸೈನ್. ಹಾ, ಓಕೆ, ಹೆಸರು ಚೆನ್ನಾಗೈತೆ ಅಂತ ಈ ಸೋಫಾಗೆ ಇಟ್ಟಿದೀವಿ. ಹೌದು. ಇದ್ರಲ್ಲಿ ಬಂದ್ಬಿಟ್ಟು ಕಂಫರ್ಟ್ ಐತೆ ಅಲ್ವಾ, ನೆಕ್ಸ್ಟ್ ಲೆವೆಲ್. ಕಸ್ಟಮರ್ಸ್ ಏನ್ ಹೇಳ್ತಾರೆ, ನಮ್ಗೆ ಸೋಫಾನು ಬಲ್ಜಿ ಇರಬೇಕು, ಕಂಫರ್ಟ್ನು ಎಕ್ಸ್ಟ್ರೀಮ್ ಇರಬೇಕು, ಅವ್ರಿಗೋಸ್ಕರ ಈ ಸೋಫಾ. ಇದರಲ್ಲಿ ಹ್ಯಾಂಡಲ್ ನು ಸಹ ಪೂರ್ತಿ ಪಾಲಿ ಕೊಟ್ಟಿದೀವಿ, ಬ್ಯಾಕ್ ಸೈಡ್ ನು ಸಹ ಬಂದ್ಬಿಟ್ಟು ಪೂರ್ತಿ ಪಾಲಿ ಕೊಟ್ಟಿದೀವಿ, ಸೀಟಿಂಗ್ ನು ಸಹ ಬಂದ್ಬಿಟ್ಟು ತುಂಬಾ ಸಾಫ್ಟ್ ಕೊಟ್ಟಿದೀವಿ. ಓಕೆ, ಇದರಲ್ಲಿ ಪಾಕೆಟ್ ಸ್ಪ್ರಿಂಗ್ ಯೂಸ್ ಮಾಡಿದೀವಿ. ಕಸ್ಟಮರ್ಸ್ ಗೆ ಈ ಸೋಫಾ ಐತೆ ಅಲ್ವಾ, ಇವತ್ತೇ ಬಂದಿದ್ದು, ಇವತ್ತೇ ನಾವು 4 ಆರ್ಡರ್ಸ್ ಈ ಸೋಫಾ ತಗೊಂಡಿದೀವಿ. ಇದಕ್ಕೆ 4 ಆರ್ಡರ್ಸ್ ಓನ್ಲಿ ಬೈ ಟುಡೇ. ಸೂಪರ್, ಇವತ್ತೇ ಬಂದಿದ್ದು ಈ ಸೋಫಾ. ಓಕೆ, ಬಿಕಾಸ್ ಆಫ್ ದ ಕಂಫರ್ಟ್, ಬಿಕಾಸ್ ಆಫ್ ದ ಬಲ್ಜಿನೆಸ್. ಇವಾಗ ಇರುತ್ತೆ ಸ್ವಲ್ಪ ದೊಡ್ಡದು ಮನೆ ಇರುತ್ತೆ, ಚಿಕ್ಕದು ಸೋಫಾ ಹಾಕಕ್ಕೆ ಆಗೋದಿಲ್ಲ, ಜಾಸ್ತಿ ಸೀಟ್ ಮಾಡೋದಕ್ಕೆ ಆಗಲ್ಲ. ಸೊ ಸೋಫಾಗೆ ಹೈಟ್, ಸೋಫಾದು ಹ್ಯಾಂಡಲ್ ಸ್ವಲ್ಪ ದೊಡ್ಡದು ಮಾಡಿ ಅದನ್ನ ಸ್ವಲ್ಪ ಇದು ಮಾಡಬಹುದು, ಸ್ವಲ್ಪ ದೊಡ್ಡದು. ನೀವು ಕಲರ್ಸ್ ಆಗಿರ್ಬೋದು, ಸ್ಟಿಚಿಂಗ್ ಆಗಿರ್ಬೋದು, ಫ್ಯಾಬ್ರಿಕ್ ಆಗಿರ್ಬೋದು, ನಿಮ್ ಮನೆ ಕಲರ್ಸ್ ಗೆ ತಕ್ಕಂಗೆ ಚೇಂಜ್ ಮಾಡಬಹುದು. 100%. ಬಟ್ ಇದು ಕೂಡ ನೀವು ಪಿಕ್ ಮಾಡಿದ್ರೆ ಯೂನಿಕ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಬ್ಲಾಕ್ ಎಲಿಫೆಂಟ್ ತರನೇ ಕಾಣಿಸ್ತಾ ಇದೆ, ಅಂಡ್ ಇದು ಡಿಫ್ರೆಂಟ್ ಡಿಸೈನ್ ಅಲ್ಲಿ ಇದೆ. ಹೌದು ಮ್ಯಾಮ್. ಇದು ಬಂದ್ಬಿಟ್ಟು ನಿಮಗೆ ಇಲ್ಲಿ ಚಿಕ್ಕದು ಐತೆ, ಬರ್ತಾ ದೊಡ್ಡದು ಐತೆ, ಹೀಗ್ ಬಂದಿದೆ. ಟನಲ್ ತರ ಇದೆ. ಎಕ್ಸಾಕ್ಟ್ಲಿ. ಅಂಡ್ ಇದು 2 ಪಫೀಸ್ ಜೊತೆ ಕೂಡ ಬರುತ್ತೆ. 100%. ಪ್ರೈಸ್ ರಿವೀಲ್ ಮಾಡ್ತಿದ್ದೀರಾ? ಹೊಸ ಸೋಫಾ ಮೇಡಮ್, ಬರ್ಲಿ ಕಸ್ಟಮರ್ಸ್, ಮಾಡೋಣ. ಅದಕ್ಕೋಸ್ಕರ ಕಸ್ಟಮರ್ಸ್ ಬಂದ್ರೆ ಒಳ್ಳೇದು. ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ನಾನು ಹೇಳ್ತೀನಿ. ಇದರಲ್ಲಿ ನೀವು ಸೀಟ್ ನೀವು ಅಬ್ಸರ್ವ್ ಮಾಡ್ತಾ ಇದೀರಲ್ವಾ, ಈ ಸೀಟ್ ಬಂದ್ಬಿಟ್ಟು ನಿಮ್ಗೆ ಇದು ಬ್ರಿಕ್ ಸೀಟ್ ಅಂತ ಹೇಳ್ತೀವಿ. ಓಕೆ, ಸೊ ಇದು ಏನಾಗುತ್ತೆ, 10 ಇಯರ್ಸ್ ಆದ್ಮೇಲೆನೂ ಸಹ ರಿಂಕಲ್ ಬರ್ಲಿ, ಸ್ವಲ್ಪ ಇನ್ನೂ ಸಾಫ್ಟ್ ಆಗ್ಲಿ, ಆತರ ಆಗಲ್ಲ. ಇದ್ರದ್ದು ಕೆಳಗಡೆ ಬಂದ್ಬಿಟ್ಟು ನಾವು ಬಂದ್ಬಿಟ್ಟು ಪಾಕೆಟೆಡ್ ಸ್ಪ್ರಿಂಗ್ಸ್ ಕೊಟ್ಟಿದೀವಿ. ಇದು ನೀವು ಏನ್ ನೋಡ್ತಾ ಇದೀರಾ, ಈ ಲೇಯರ್ ಪಾಕೆಟೆಡ್ ಸ್ಪ್ರಿಂಗ್ಸ್. ಅದ್ರ ಕೆಳಗಡೆ ಬಂದ್ಬಿಟ್ಟು ಫ್ರೇಮ್ ಆ ತರ ಬರುತ್ತೆ. ಮತ್ತೆ ಇದು ಹ್ಯಾಂಡಲ್ ಸಹ ನೋಡಬಹುದು, ಎಷ್ಟು ಯೂನಿಕ್, ಎಷ್ಟು ಡಿಫ್ರೆಂಟ್ ಆಗೈತೆ. ಕ್ಯಾಮ್ರಾಮನ್ ಹೇಳ್ತೀನಿ ಸ್ವಲ್ಪ ಝೂಮ್ ಮಾಡ್ಬಿಟ್ಟು ತೋರ್ಸಕ್ಕೆ. ವೆರಿ ಯೂನಿಕ್ ಡಿಸೈನ್ ಅಲ್ಲಿ ಮಾಡಿದೀವಿ. ಅದ್ರ ಮೇಲೆ ಬಂದ್ಬಿಟ್ಟು ಪಾಲಿಟಾಪ್ ಕೊಟ್ಟಿದೀವಿ, ವಿಚ್ ಆಡ್ಸ್ ಮೋರ್ ಲುಕ್. ತುಂಬಾನೇ ಇದು ಡೀಸೆಂಟ್ ಆಗಿದೆ, ಕಂಪಿ ಫೀಲ್ ಕೊಡ್ತಾ ಇದೆ, ಸಾಫ್ಟ್ ಫೀಲಿಂಗ್ ಅಲ್ಲಿ ಇದೆ. ಮನೇಲಿ ಯಾರೆಲ್ಲ ಸೋಫಾಸ್ ನ ಸಾಫ್ಟ್ ಆಗಿ ಸ್ಪಾಂಜಿ ಆಗಿರ್ಬೇಕು ಅಂತ ಇಷ್ಟಪಡ್ತೀರಾ, ಅವ್ರು ಈ ಸೋಫಾಗ್ ಹೋಗಿ ಬೆಸ್ಟ್ ರೇಟ್ ಅಲ್ಲಿ ಸಿಗ್ತಾ ಇದೆ. ಹೌದು ಮ್ಯಾಮ್. ಸೊ ಏನಾಗಿದೆ ಅಂದ್ರೆ ನನ್ಗೆ ಯಾವ ಸೋಫಾ ಪಿಕ್ ಮಾಡೋದು ಅನ್ನೋದೇ ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ತುಂಬಾ ವೆರೈಟೀಸ್ ಇದೆ. ಸೊ ನನ್ಗೆ ಇನ್ನೊಂದ್ ಸ್ವಲ್ಪ ಎಲ್ ಕಾರ್ನರ್ ಸೋಫಾಸ್ ಅಲ್ಲಿ ನೋಡ್ತಾ ಇದ್ದೀನಿ. ನಿಮ್ ಮನೆಗೆ ಎಲ್ ಕಾರ್ನರ್ ಬೇಕಲ್ವಾ, ಇವಾಗ ಇದು ನೋಡಿ, ಒಂದ್ಸತಿ ಕೂತ್ಕೊಂಡು ನೀವು ನೋಡಿ. ಇದು ಬಂದ್ಬಿಟ್ಟು 3 ಬ್ಯಾಕ್ ಸೋಫಾ. ನೀವು ಹೈಟ್ ಇದ್ದೀರಾ, 5.96 ಫೀಟ್ ಇದ್ದೀರಾ, ಸೊ ಇಟ್ ವಿಲ್ ಸೂಟ್ ಯು. ಬಿಕಾಸ್ ಹೈಟ್ ಪೀಪಲ್ ಗೆ ಈ ಸೋಫಾ ಡಿಸೈನ್ ಮಾಡಿದೀವಿ. ಮತ್ತೆ ಕ್ಯಾಮ್ರಾಮನ್ ಗೆ ಹೇಳ್ತೀನಿ ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಕ್ಕೆ, ಸಬ್ಸ್ಕ್ರೈಬರ್ಸ್ ಗೆ ತೋರ್ಸಕ್ಕೆ. ಓಕೆ, ಇನ್ ದಿಸ್ ವಿ ಹ್ಯಾವ್ ಗಿವನ್ ಅ ಟಫ್ಟೆಡ್ ಡಿಸೈನ್ ವಿತ್ ಅ ಯು ಟೈಪ್ ಹ್ಯಾಂಡಲ್. ಎಸ್, ಈ ಸೋಫಾ ಇಸ್ ಬಂದ್ಬಿಟ್ಟು 3 ಬ್ಯಾಕ್ ಕ್ಲಾಸಿಕ್, ಪ್ಲಸ್ ಇಟ್ ಕಮ್ಸ್ ವಿತ್ ಅನ್ ಇಟಾಲಿಯನ್ ಟೀಪೈ, 2 puffies and a console box over here which has a 6 liter capacity of storage. Okay, ಇದರದ್ದು ಪ್ರೈಸಿಂಗ್ ಆಕ್ಚುಲಿ ಇರೋದು 75,000 rupees. ಬಟ್ ನನ್ನ ಫಾಲೋವರ್ಸ್ ಗೆ ಏನ್ ರೇಟ್ ಅಲ್ಲಿ ಕೊಡ್ತೀರಾ? ಇದನ್ನ ಬಿಟ್ಟು ನಿಮ್ಮ ಫಾಲೋವರ್ಸ್ ಗೆ ನಿಮ್ಗೆ ಈ ಸೋಫಾ ಬಂದ್ಬಿಟ್ಟು 64,000 rupees ಓನ್ಲಿ. ಓಕೆ, ಸೊ ಅದು 64 ಓನ್ಲಿ ಫಾರ್ ಮೈ ಫಾಲೋವರ್ಸ್. 110%, 64,000 rupees ಫಾರ್ ಯುವರ್ ಫಾಲೋವರ್ಸ್. ನೆಕ್ಸ್ಟ್ ಈ ಸೋಫಾನ ಒಂದ್ಸತಿ ನೀವು ನೋಡ್ಕೊಳ್ಳಿ. ಈ ಸೋಫಾ ನಮ್ದು ರೆಗ್ಯುಲರ್ ಸೋಫಾ. 2 years ಬ್ಯಾಕ್ ಐ ಪರ್ಸನಲಿ ಡಿಸೈನ್ಡ್ ಇಟ್, ಬಟ್ ಇವಾಗ ಎಲ್ಲಾ ಕಡೆ ಐತೆ. ಓಕೆ, ಬಟ್ ನಮ್ ಪ್ರೈಸಿಂಗ್ ನಮ್ ಕ್ವಾಲಿಟಿಗೆ ಇಲ್ಲ. ಈ ಸೋಫಾ MLA ಸೋಫಾ, ಇವನ್ ಇನ್ ದಿಸ್ ಇಟ್ ಕಮ್ಸ್ ವಿತ್ ಅ ಟೀಪೈ, 1 console and 2 puffies. Actual pricing 64,000 rupees, but for your viewers we are giving it 25,000 rupees only. Okay, ಸೊ ಇದು ಗ್ರೇಟ್ ಡೀಲ್ ಅಂತಾನೆ ಹೇಳ್ಬೋದು. 55,000 ಗೆ ಇಷ್ಟು ಸೂಪರ್ ಡೂಪರ್ ಕ್ವಾಲಿಟಿ ಕರ್ಲೋನ್ ಸ್ಟೋರ್ ಅಲ್ಲಿ ನಿಮ್ಗೆ ಸಿಗ್ತಿದೆ ಅಂದ್ರೆ, ಈ ಕ್ವಾಲಿಟಿಯಲ್ಲಿ 55,000 ಅಂದ್ರೆ ಮಿಸ್ ಮಾಡಬಾರ್ದು. ಬಜೆಟ್ ಕಮ್ಮಿ ಇರೋರು ಡೆಫಿನೆಟ್ಲಿ ಇದನ್ನ ಚೆಕ್ ಔಟ್ ಮಾಡಿ. ಅಂಡ್ ನೆಕ್ಸ್ಟ್ ಇಲ್ಲಿ ನೋಡಿ, ಸೂಪರ್ ಆಗಿದೆ ಕಲರ್ಸ್ ಇದೆಲ್ಲ. ಇದು ಬಂದ್ಬಿಟ್ಟು ಚೈಲ್ಡ್ ಪ್ರೂಫ್ ಸೋಫಾ ಅಂತೀವಿ. ಓಕೆ, ಇದ್ರದ್ದು ಸ್ಪೆಷಾಲಿಟಿ ಈ ಸೋಫಾದು ಏನಂದ್ರೆ, ಓಕೆ, ಈ ಸೋಫಾನಲ್ಲಿ ನೀವು ಹಲ್ದಿ, ಕುಂಕುಮ್, ಸಾಂಬಾರ್, ಚಟ್ನಿ, ನೀರ್, ಕೋಕೋ ಕೋಲಾ ಏನಾದ್ರೂ ಹಾಕಿ ಈ ಸೋಫಾ ಗಲೀಜೇ ಆಗಲ್ಲ. ವಾಟರ್ ವಾಶ್ ತರ ಬಟ್ಟೆಯಲ್ಲಿ ಡಸ್ಟ್ ಪ್ರೂಫ್, ಗಲೀಜೇ ಆಗಲ್ಲ ಈ ಸೋಫಾ.
ಅಂಡ್ ಕಂಫರ್ಟ್ ಕೂಡ ಮಸ್ತ್ ಆಗಿದೆ. ಹೌದು ಮ್ಯಾಮ್, ಹೌದು ಕಂಫರ್ಟ್ ಕೂಡ ಮಸ್ತ್ ಆಗೈತೆ. ಶಾಕ್, ಇದು ಹೊರಗಿಡೋ ಬದಲು ಒಳಗಡೆ ಯಾಕಿದೆ ಅಂತ. ಹೌದು, ಇದನ್ನು ಒಂದು ಟಾಪ್ ಸೆಲ್ಲಿಂಗ್ ಮಾಡೆಲ್. ಏನಿದು ಮಾಡೆಲ್ ಜಸ್ಟ್ 3+1 ಕಾಣಿಸ್ತಾ ಇದೆ. ಹೌದು, ಇದು ರೋಲೆಕ್ಸ್ ಸೋಫಾ ರೆಕ್ಲೈನರ್ ಮಾಡೆಲ್ 311 ಬರುತ್ತೆ ಇದು. ಬಟ್ ಒಂದ್ ಕಸ್ಟಮರ್ ಬಂದು ನಮ್ಗೆ ಅರ್ಜೆಂಟ್ ಬೇಕು ಒಂದು ಸಿಂಗಲ್ ಸೀಟರ್ ಅಂತ ತಗೊಂಡ್ ಹೋಗಿದ್ದಾರೆ. ಇದು ಕೂಡ ತುಂಬಾ ಕಂಫರ್ಟ್. ಹೌದು ಮ್ಯಾಮ್, ಇದನ್ನ ರೆಕ್ಲೈನರ್ ನಾನು ಓಪನ್ ಐ ಡೂ ಇಟ್ ಫಾರ್ ಯು. ಓಪನ್ ಆಗುತ್ತೆ, ಸ್ವಲ್ಪ ಬ್ಯಾಕ್ ಪುಷ್ ಮಾಡಿ. ನಿಮ್ದು ಸೋಫಾ ತರನೇ ಇದೆ ಇದು. ಪುಷ್ ಮಾಡಿ ಮ್ಯಾಮ್, ಬ್ಯಾಕ್ ಇನ್ನ ಪುಷ್ ಆಗುತ್ತಾ? ಹೌದು, ಇಲ್ಲಿವರೆಗೂ ಬರುತ್ತೆ. ಹೌದು ಮ್ಯಾಮ್. ಸೊ ಕಂಪ್ಲೀಟ್ ರಿಕ್ಲೈನರ್ ಟೈಪ್ ಸೋಫಾನ. ಇದು ಮಾತ್ರ ರಿಕ್ಲೈನರ್, ಅದು ಆಗುತ್ತೆ. ಇದೂನು ರೆಕ್ಲೈನರ್. ಇವನ್ ದಿಸ್ ಇಸ್ ದ ರೆಕ್ಲೈನರ್. ಇನ್ 3 ಸೀಟರ್ ನಿಮ್ಗೆ ಬಂದ್ಬಿಟ್ಟು 2 ರೆಕ್ಲೈನರ್ ಬರುತ್ತೆ ನೋಡಿ. ಇಲ್ಲಿ ಓಪನ್ ಮಾಡ್ಬಿಟ್ಟು ಹಿಂದೆ ಹೋಗಬಹುದು ನೀವು ಆರಾಮಾಗಿ. ಓಕೆ, ಅಲ್ಲಿನೂ ಸಹ ಒಂದು ರೆಕ್ಲೈನರ್ ಬರುತ್ತೆ. ಸೆಂಟರ್ ಸೀಟ್ ಮಾತ್ರ ಡಮಿ ಬರುತ್ತೆ. 4 ರೆಕ್ಲೈನರ್ಸ್, 2 ಮಾಸ್ಟರ್ ರೆಕ್ಲೈನರ್ ಬರುತ್ತೆ ಸಿಂಗಲ್ ಸೀಟ್ ಇದು, 2 ಬಂದ್ಬಿಟ್ಟು ನಾರ್ಮಲ್ ರೆಕ್ಲೈನರ್ ಬರುತ್ತೆ. ಸೊ ಟೋಟಲ್ 4 ರಿಕ್ಲೈನರ್ಸ್ ಬರುತ್ತೆ. ಸೊ ಯಾರಾದ್ರೂ ರಿಕ್ಲೈನರ್ಸ್ ಮಾಡೆಲ್ಸ್ ನ ಇಷ್ಟಪಡ್ತೀರಾ ಅಂದ್ರೆ ಖಂಡಿತ ಇದನ್ನ ಚೂಸ್ ಮಾಡಿ. ಏನ್ ಬಜೆಟ್ ಅಲ್ಲಿ ಬರ್ತದೆ ಇದು? ಬಂದ್ಬಿಟ್ಟು ಸ್ವಲ್ಪ ಇನ್ನು ಪ್ರೀಮಿಯಂ, ಯಾಕೆಂದ್ರೆ ಇದರಲ್ಲಿ ಕೆಲಸ ಸ್ವಲ್ಪ ಜಾಸ್ತಿ ಆಗಿದೆ. ನಮ್ಮ ಹಳೆ ವಿಡಿಯೋನಲ್ಲಿ ನಾರ್ಮಲ್ ರೆಗ್ಯುಲರ್ 75 ಇತ್ತು. ಈ ವಿಡಿಯೋನಲ್ಲಿ ಇಷ್ಟೊಂದು ಜಾಸ್ತಿ ಕೆಲಸ ಡಬಲ್ ಇದು. ಹೌದು, ಇದು ಪಿಲ್ಲೋ ಟಾಪ್ ಐತಲ್ವಾ, ಇದು ತುಂಬಾ ಕಾಸ್ಟ್ಲಿ ಬೀಳುತ್ತೆ. 1 ಮೀಟರ್ ಬಟ್ಟೆ ಯೂಸ್ ಆಗೋ ಬದಲು 3 ಮೀಟರ್ ಯೂಸ್ ಆಗ್ಬಿಡುತ್ತೆ ಓನ್ಲಿ ಇದಕ್ಕೆ. ಓಕೆ, ಸ್ವಲ್ಪ ಕಾಸ್ಟ್ಲಿ ಬಟ್ ಇನ್ ಅ ಬಜೆಟ್ ಫಾರ್ ಯುವರ್ ಸಬ್ಸ್ಕ್ರೈಬರ್ಸ್. ಓಕೆ, ಇದ್ರದ್ದು ಆಕ್ಚುಯಲ್ ಪ್ರೈಸಿಂಗ್ ಇರೋದು ಬಂದ್ಬಿಟ್ಟು 95,000 rupees. ಬಟ್ ಫಾರ್ ಯೋರ್ ವ್ಯೂವರ್ಸ್ ವಿ ಆರ್ ಗಿವಿಂಗ್ ಇಟ್ ಓನ್ಲಿ ಫಾರ್ 79,999. 79,999 ಅಲ್ಲಿ ಸಿಗ್ತಾ ಇದೆ ರಿಕ್ಲೈನರ್ಸ್, 4 ರಿಕ್ಲೈನರ್ಸ್. ಹೌದು ಮ್ಯಾಮ್. ಸೊ 5 ಸೀಟರ್ ಸಿಗ್ತಾ ಇದೆ. ಇದಕ್ಕೆ ಸೆಂಟರ್ ಟೇಬಲ್ ಪಫೀಸ್ ಏನು ಬರೋದಿಲ್ಲ. ಜನರಲ್ ಸೆಂಟರ್ ಟೇಬಲ್ ಬರಲ್ಲ, ಯಾಕಂದ್ರೆ ಓಪನ್ ಮಾಡಿದ್ರೆ ನಿಮಗೆ ಸೆಂಟರ್ ಟೇಬಲ್ ಕಟ್ ಆಗ್ಬಿಡುತ್ತೆ. ಸೆಂಟರ್ ಟೇಬಲ್ ಇಡಕ್ಕಾಗೋದಿಲ್ಲ. ಸೊ ಖಂಡಿತ ಈ ಮಾಡೆಲ್ ಚೆಕ್ ಮಾಡಿ. ನಿಮಗೆ ಕಲರ್ ಆಪ್ಷನ್ಸ್ ಕೂಡ ಇದೆ. ಬೆಸ್ಟ್ ಪ್ರೈಸ್ ಅಲ್ಲಿ ರೆಕ್ಲೈನರ್ ಮಾಡೆಲ್. ಹೌದು, ಯಾಕಂದ್ರೆ ಇಂಟೀರಿಯರ್ಸ್ ಮನೆ ಎಲ್ಲ 80 ಲಕ್ಷ 1 ಕೋಟಿ 1.5 ಕೋಟಿ ತನಕನೂ ಮನೆ ಕಟ್ತಾರೆ. ಹೌದು, ಬಟ್ ಸೋಫಾ ತಗೊಳಕ್ಕೆ ಏನ್ ಮಾಡ್ತಾರೆ, ಹಿಂದೆ ಮುಂದೆ ನೋಡ್ತಾರೆ. 5-10 ಸಾವಿರಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ನಾನು ಕಸ್ಟಮರ್ಸ್ ಗೆ ಹೇಳ್ತೀನಿ, ನಮ್ಮ ಹತ್ರ ಬಜಾಜ್ ಫೈನಾನ್ಸ್ ಐತೆ, ಏನಾದರೂ ಸ್ವಲ್ಪ ಹೈಯರ್ ಅಂಡ್ ಸೋಫಾ ಇಷ್ಟ ಆಗಿದ್ಯಾ ಬಜಾಜ್ ಫೈನಾನ್ಸ್ ನಲ್ಲಿ ಬಂದ್ಬಿಟ್ಟು ನಿಮ್ದು ಮಾಡಿ ಕೊಡ್ತೀನಿ. 1 ರೂಪಾಯಿ ನೀವು ಕೊಡೋಂಗಿಲ್ಲ. ಎಲ್ಲ ಕಂಪ್ಲೀಟ್ ಇಎಂಐ ಆಪ್ಷನ್ಸ್ ಅಲ್ಲಿ ಆಗುತ್ತೆ. ಕಂಪ್ಲೀಟ್ ಇಎಂಐ ಆಪ್ಷನ್ ಆಲ್ ಓವರ್ ಇಂಡಿಯಾ. ನಿಮ್ಮ ಅಡ್ರೆಸ್ ಎಲ್ಲಾದ್ರೂ ಇರಲಿ, ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಎಲ್ಲಾದ್ರೂ ಇರಲಿ, ನಿಮ್ಗೆ ಬಂದ್ಬಿಟ್ಟು ಬಜಾಜ್ ಫೈನಾನ್ಸ್ ನಮ್ಮ ಕಡೆಯಿಂದ ಕರ್ಲಾನ್ ಕಂಪನಿಯಿಂದ ಇದ್ದೇ ಇರುತ್ತೆ. ಕ್ರೆಡಿಟ್ ಕಾರ್ಡ್ ಇಎಂಐ ಅವೈಲೇಬಲ್ ಐತೆ. ಆಲ್ ಟೈಪ್ಸ್ ಆಫ್ ಇಎಂಐಸ್ ಅವೈಲೇಬಲ್ ಐತೆ. ಓಕೆ, ವೆರಿ ಈಸಿ. ನಿಮ್ಗೆ ಯಾವ ಸೋಫಾ ಇಷ್ಟ ಮಾಡ್ಕೊಳ್ಳಿ, ಡೋಂಟ್ ವರಿ, ಜಸ್ಟ್ ಗಿವ್ ಮಿ ಯುವರ್ ಪ್ಯಾನ್ ಕಾರ್ಡ್ ಅಂಡ್ ಆಧಾರ್ ಕಾರ್ಡ್. ಎಲ್ಲ ಇಎಂಐ ಆಪ್ಷನ್ಸ್ ಅಲ್ಲಿ ಕನ್ವರ್ಟ್ ಮಾಡಿ ಕೊಡ್ತಾರೆ. ಎಂಟೈರ್ ಬ್ಯಾಂಗ್ಳೂರ್ ಅಲ್ಲ, ಇಂಡಿಯಾದಲ್ಲಿ ನಿಮ್ಗೆ. ಹೌದು ಮ್ಯಾಮ್. ಸೊ ಖಂಡಿತ ವಿಸಿಟ್ ಮಾಡಿ. ಡನ್ ಮ್ಯಾಮ್. ಫ್ರೆಂಡ್ಸ್, ಯಾರಾದ್ರೂ ಮೀಡಿಯಂ ಕಮ್ ಹೈ ರೇಂಜ್ ಅಲ್ಲಿ ಸೋಫಾ ನೋಡ್ತಿದ್ರೆ ಎರಡೂ ತರ ನಿಮ್ಗೆ ಇದು ಚೂಸ್ ಆಗುತ್ತೆ. ಸೊ ಏನ್ ಮಾಡೆಲ್ ಇದು? ದಿಸ್ ಸೋಫಾ RR ಕಾರ್ನರ್ ನೋಡಿದ್ರಲ್ವಾ ಮೇಡಮ್, ಅದೇ ತರ RR 311 ಇದು. ಓಕೆ, ಇದರಲ್ಲಿ ಪಿಲ್ಲೋ ಟಾಪ್ ಹ್ಯಾಂಡಲ್ ಕೊಟ್ಟಿದೀವಿ. ಇಲ್ಲಿ ಅಬ್ಸರ್ವ್ ಮಾಡಬಹುದು 7 ಡಿಸೈನ್ ಕೊಟ್ಟಿದೀವಿ. ವುಡನ್ ಪ್ಲಾಂಕ್, ಬ್ಯಾಕ್ ಸೈಡ್ ಪೂರ್ತಿ ಪಾಲಿ ಕೊಟ್ಟಿದೀವಿ. ಸ್ವಲ್ಪ ನಾನು ಹೇಳ್ತೀನಿ ಇಲ್ಲಿ ಬಟ್ಟೆಗೆ ಝೂಮ್ ಮಾಡಕ್ಕೆ. ಓಕೆ, ಕ್ಯಾಮರಾಮನ್ ಸ್ವಲ್ಪ ಕ್ಲೋಸ್ ಬಂದಿದ್ದು ತೋರ್ಸಕ್ಕೆ. ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ ಸುವೇಟ್ ಫ್ಯಾಬ್ರಿಕ್ ಯೂಸ್ ಮಾಡಿದೀವಿ. ವೆರಿ ಸಾಫ್ಟ್ ಫ್ಯಾಬ್ರಿಕ್. ಧೂಲ್ ನೀವು ಎಷ್ಟಾದ್ರೂ ಹಾಕಿ, ಏರ್ ಫ್ಯಾನ್ ಏರ್ ಇರುತ್ತೆ ಅಲ್ವಾ, ಅದರಿಂದ 90% ಹೋಗ್ಬಿಡುತ್ತೆ. ಫುಲ್ ತೆಗೆದ್ಬಿಡುತ್ತೆ. ಹೌದು, 90% ಹೋಗ್ಬಿಟ್ಟು 10% ನೀವು ಬಟ್ಟೆಯಿಂದ ಮಾಡ್ಕೊಳ್ಳಿ. ಪ್ರೂಫ್ ಇರುತ್ತೆ, ವಾಟರ್ ಪ್ರೂಫ್ ಇರುತ್ತೆ. ಮತ್ತೆ ಬಂದ್ಬಿಟ್ಟು ಇದರಲ್ಲೂ ಸಹ ಮೋಲ್ಡೆಡ್ ಫೋಮ್ ನೀಮೋಡ್ ಯೂಸ್ ಮಾಡಿದೀನಿ. ಇದ್ರದ್ದು ಆಕ್ಚುಯಲ್ ಪ್ರೈಸಿಂಗ್ 49,000 rupees. ನಿಮ್ ಫಸ್ಟ್ ವಿಡಿಯೋ ನಲ್ಲಿ 46 ಇತ್ತು. ಸೆಕೆಂಡ್ ವಿಡಿಯೋ ನಲ್ಲಿ ಸೂಪರ್ ಹಿಟ್ ಇದೆ 44 ಮಾಡಿದ್ವಿ. ಈ ವಿಡಿಯೋ ನಲ್ಲಿ 42 ಮಾಡೋಣ. ಇನ್ನ 2,000 ಕಮ್ಮಿ ಮಾಡ್ತೀವಿ. ಹೌದು ಮ್ಯಾಮ್, ಹೌದು. 42 ಗೆ ನಾವು ಬಂದ್ಬಿಟ್ಟು ಇದು ಕೊಡೋಣ. ಸೂಪರ್. ಓಕೆ, ಸೊ ಇದರಲ್ಲಿ ನಿಮ್ಗೆ ಏನು ಅಂದ್ರೆ ಇಎಂಐ ಆಪ್ಷನ್ಸ್ ಇರುತ್ತೆ. ಕಸ್ಟಮರ್ಸ್ ಗೆ 311 ಇಲ್ಲಿ ಕಡಿಮೆ ಅನ್ಸ್ಬೋದು, ಬಟ್ ನೀವು ಬನ್ನಿ, ವಿ ಹ್ಯಾವ್ ಮೋರ್ 311 ಕಲೆಕ್ಷನ್. ಇನ್ನೂ ಬಂದ್ಬಿಟ್ಟು 10 ಸೋಫಾಸ್ ಐತೆ 311 ನಲ್ಲಿ. ಅದು ನಾವು ವಿಡಿಯೋನಲ್ಲಿ ತೋರಿಸಲ್ಲ, ಯಾಕಂದ್ರೆ ಲೆಂತಿ ಆಗ್ಬಿಡುತ್ತೆ ಅಂತ. ಬನ್ನಿ, ಹೊಸ ಕಲೆಕ್ಷನ್ಸ್ ತೋರಿಸ್ತೀವಿ ನಾವು. ಸೆಕೆಂಡ್, ಇನ್ನು ವಿ ಹ್ಯಾವ್ ಕ್ಯಾಟಲಾಗ್ ಮಾಡೆಲ್ಸ್ ಆಲ್ಸೋ. ಇನ್ ದಟ್ ಆಲ್ಸೋ ಯು ಕ್ಯಾನ್ ಸೆಲೆಕ್ಟ್. ಸೊ ಇದ್ರಲ್ಲಿ ಏನ್ ಮಾಡೆಲ್ಸ್ ನೋಡಿದೀವಿ, ಇದು ಬಿಟ್ಟು ಬೇರೆ ನಿಮಗೆ ಬೇಕಾದ್ರೆ ಕ್ಯಾಟಲಾಗ್ ಅಲ್ಲಿ ಸೆಲೆಕ್ಟ್ ಮಾಡಿ. ಬಟ್ ಎಲ್ಲಾ ಮಾಡೆಲ್ ಅಲ್ಲೂ ಒಂದೊಂದು ಡಿಸ್ಪ್ಲೇ ನಿಮಗೆ ತೋರಿಸಿದೀವಿ, ಎಲ್ಲ ಪ್ರೈಸ್ ರೇಂಜ್. ಹೌದು ಮ್ಯಾಮ್. ಓಕೆ, ಬನ್ನಿ ನಮ್ದು ಕಾರ್ಟ್ಸ್ ವುಡನ್ ಗೆ ಹೋಗೋಣ. ಸೊ ಫ್ರೆಂಡ್ಸ್, ಇಲ್ಲಿ ನೋಡಿ ಡೈನಿಂಗ್ ಟೇಬಲ್ ಆಪ್ಷನ್ಸ್ ಕೂಡ ತೋರಿಸ್ಬಿಡ್ತೀವಿ. ನಿಮ್ಗೊಂದು ಕಾನ್ಶಿಯಸ್ನೆಸ್ ಇರುತ್ತೆ ಯಾವ ತರ ಸಿಗುತ್ತೆ ಇವ್ರ ಹತ್ರ ಡೈನಿಂಗ್ ಟೇಬಲ್ ಅಂತ ಹೇಳಿ. ಸೊ ನೋಡ್ಕೊಂಡು ಬನ್ನಿ. ಇದನ್ನ ಏನ್ ರೇಂಜ್ ಇಂದ ಸ್ಟಾರ್ಟ್ ಆಗ್ಬೋದು ಇದೆಲ್ಲ? ಈ ಸೋಫಾ ಇವಾಗ ಅನ್ಕೊಳ್ಳಿ, ಇದು 4 ಸೀಟರ್ ಬಂದ್ಬಿಟ್ಟು ನಿಮಗೆ 38 ಇಂದ ಸ್ಟಾರ್ಟಿಂಗ್ ಇರುತ್ತೆ. ಮಾರ್ಬಲ್ ಮೇಲೆ ಡಿಪೆಂಡ್ ಆಗುತ್ತೆ, 40 ಆಗುತ್ತೆ, 45 ಆಗುತ್ತೆ. ಇವಾಗ ಇದು ಓವಲ್ದು ಕಾಂಪೋಸಿಟ್ ಮಾರ್ಬಲ್ ಹುಣಸೂರು ಟೀಕ್ ನಲ್ಲಿ ನಾವು ಮಾಡಿದೀವಿ. ಇದ್ರದ್ದು ಆಕ್ಚುಯಲ್ ಪ್ರೈಸಿಂಗ್ ಬಂದ್ಬಿಟ್ಟು 72 ಐತೆ. ಬಟ್ ಫಾರ್ ಯೋರ್ ವ್ಯೂವರ್ಸ್ ವಿಲ್ ಗಿವ್ ಇಟ್ ಫಾರ್ 55,000 rupees ಓನ್ಲಿ. ಸೂಪರ್. ಅದು ಎಷ್ಟು 6 ಸೀಟರ್ ಗೆ? ಹೌದು, ಇದನ್ನು 6 ಸೀಟರ್. ಇದು ಗ್ಲಾಸ್ ಟಾಪ್ ಬರುತ್ತೆ. ಇದರಲ್ಲಿ ಬಂದ್ಬಿಟ್ಟು ಕರ್ವ್ ಚೇರ್ಸ್ ಬರುತ್ತೆ. ಜೂಟ್ ಫಿನಿಶಿಂಗ್ ಬಂದಿದೆ. ಓಕೆ, ವಿತ್ ಬಂದ್ಬಿಟ್ಟು ನಿಮಗೆ 10 mm ಬೆವ್ಲಿಂಗ್ ಗ್ಲಾಸ್ ಬರುತ್ತೆ. ಓಕೆ, ಸೊ ಇದಕ್ಕೆ ಏನು ವುಡ್ ಯೂಸ್ ಮಾಡಿರೋದು? ರಬ್ಬರ್ ವುಡ್ ಯೂಸ್ ಮಾಡಿದೀವಿ ಮೇಡಂ. ರಬ್ಬರ್ ವುಡ್ ಏನು ಕೋಟ್ ಮಾಡ್ತೀವಿ ನಾವು? ಇದಕ್ಕೆ ಬಂದ್ಬಿಟ್ಟು 6 ಸೀಟರ್ ಗೆ ಬಂದ್ಬಿಟ್ಟು 48 ಐತೆ. ಇನ್ನು ಡಿಫರ್ ಆಗ್ತಾ ಇರುತ್ತೆ ಚೇರ್ ಫ್ಯಾಬ್ರಿಕ್ ಏನೋ ಚೇಂಜಸ್ ಆಗಿದೀವಿ ಅಂದ್ರೆ. ಇದು ಬಂದ್ಬಿಟ್ಟು ಈಜಿಪ್ಷಿಯನ್ ಡಿಸೈನ್ ಡೈನಿಂಗ್ ಟೇಬಲ್. ಇದು ಲೆಗ್ಸ್ ಕಿಂದ ಚೇರ್ಸ್ ಕಿಂದ ಇಲ್ಲಿ ಡಿಸೈನ್ ವರ್ಗುನು ವೆರಿ ಯೂನಿಕ್. ಹುಣಸೂರು ನಾರ್ಮಲ್ ಟೀಕ್, ನಾಟ್ ತುಂಬಾ ಜಾಸ್ತಿ ಹೈ ಕ್ವಾಲಿಟಿ ಟೀಕ್, ನಾರ್ಮಲ್ ಟೀಕ್ ನಲ್ಲಿ ಮಾಡಿದೀವಿ. ಇಲ್ಲ ಕಷ್ಟ ರಬ್ಬರ್ ವುಡ್ ಬೇಕಂದ್ರೆ ರಬ್ಬರ್ ವುಡ್ ಚೂಸ್ ಮಾಡ್ಕೋಬಹುದು. ಓಕೆ, ಸೊ ಇದರದ್ದು ಏನಾಗುತ್ತೆ ರೇಟ್? ಇದರದ್ದು ಬಂದ್ಬಿಟ್ಟು 10 mm ಗ್ಲಾಸ್
ಹುನ್ಸೂರ್ ಟೀಕ್ ಅಂಡ್ ಈಜಿಪ್ಷಿಯನ್ ಡಿಸೈನ್ ಒಳಗಡೆ ಪೆಬಲ್ ಬಾಕ್ಸ್ ಸಹ ಐತೆ. ಇದ್ರ ಪ್ರೈಸಿಂಗ್ ಬಂದ್ಬಿಟ್ಟು ನಿಮ್ಗೆ 54,000 rupees ಆಗುತ್ತೆ. ಓಕೆ ಬನ್ನಿ ನೀವು ನೋಡಿ ಕಾರ್ಡ್ ತೋರಿಸ್ಬಿಡ್ತೀನಿ ನಾನು. ಸೊ ಇದು ಏನು ಕ್ವೀನಾ ಕಿಂಗಾ? ಇದು ಕಿಂಗ್ ಸೈಜ್ ಕಾರ್ಡ್ ಬರುತ್ತೆ ಮೇಡಮ್. ಇದು ಏನಾಗುತ್ತೆ ಇದು? ಹೌದು, ಇದು ಕಿಂಗ್ ಸೈಜ್ ಕಾರ್ಡ್ ಬಂದ್ಬಿಟ್ಟು ನಿಮ್ಗೆ ವೇರಿ ಆಗುತ್ತೆ ಪ್ರೈಸಿಂಗ್. ಕಸ್ಟಮರ್ ಇಲ್ಲಿ ಬರ್ಲಿ ಬೆಸ್ಟ್ ಪ್ರೈಸಿಂಗ್ ಮಾಡಿ ಕೊಡ್ತೀನಿ. ಸೊ ಇದು ಅಷ್ಟೇ ನೋಡಿ, ಇದು ನಿಮ್ಗೆ ಹಿಂದ್ಗಡೆ ಫ್ಯಾಬ್ರಿಕ್ ಮೆಟೀರಿಯಲ್ ಅಲ್ಲಿ ಬರುತ್ತೆ. ಆಮೇಲೆ ಬೇಸಿಕ್ ರೇಂಜ್ ಅಲ್ಲಿ ನೋಡ್ತಾ ಇದ್ದೀರಾ ಅಂದ್ರೆ ನೋಡಿ ಇಲ್ಲಿ ಲಾಸ್ಟ್ ನಲ್ಲಿ ಐತೆ ನೋಡಿ. ಅದು ಶೀಶಮ್ದ? ಅದು ಇಲ್ಲ ಮೇಡಮ್, ಅದು ಬಂದ್ಬಿಟ್ಟು ಟೀ ಕುಡ್. ಓಕೆ, ಟೀ ಕುಡ್ ನಲ್ಲಿ ಮಾಡಿದ್ವಿ, ಚೆನ್ನಾಗಿರೋದು ಟೀ ಕುಡ್ ನಲ್ಲಿ. ಸೊ ಅದ್ ನೋಡಕ್ ಶೀಶಮ್ ತರನೇ ಕಾಣಿಸುತ್ತೆ, ಆ ಡಿಸೈನ್ ಇಟ್ಟಿದ್ದಾರೆ. ಹೌದು ಮೇಡಮ್. ಇದು ನಿಮ್ಗೆ ವಿತ್ ಇದು ಬಾಹುಬಲಿ ಕಾಟ್. ಇದು ಬಾಹುಬಲಿ ಕಾಟ್. ಇದರಲ್ಲಿ ನಾನು ಸ್ಪೆಷಾಲಿಟಿ ತೋರಿಸ್ತೀನಿ, ನಿಮ್ಗೆ ನೋಡಬಹುದು. ಇದರಲ್ಲಿ ಬಂದ್ಬಿಟ್ಟು ನಿಮ್ಗೆ ಇಲ್ಲಿನೂ ಸಹ ಸ್ಪೇಸ್ ಸಿಗುತ್ತೆ. ಓಕೆ, ಫಾರ್ ಯುವರ್ ಹಸ್ಬೆಂಡ್ ಯು ಕ್ಯಾನ್ ಕೀಪ್ ಯುವರ್ ಫೋನ್ಸ್, ಟ್ಯಾಬ್ಲೆಟ್ಸ್, ಎನಿಥಿಂಗ್. ಓಕೆ, ಫಾರ್ ವೈಫ್ ಇಲ್ಲಿ ಅವ್ರಿಗೆ ಇರುತ್ತೆ ಸ್ಪೇಸ್. ಯಾವ ತರ ಬೇಕು ಆ ತರ ಅವ್ರು ಯೂಸ್ ಮಾಡ್ಕೋಬಹುದು. ಇನ್ನು ಒಳಗಡೆ ಇಲ್ಲಿ ಸ್ಪೇಸ್ ಐತೆ, ಕಸ್ಟಮರ್ ತೋರಿಸ್ತೀವಿ. ಹಿಡನ್ ಸ್ಪೇಸ್. ಹೌದು ಮ್ಯಾಮ್, ಏನಾದ್ರೂ ಕಸ್ಟಮರ್ ಹತ್ರ ಬ್ಲಾಕ್ ಮನಿ ಇದ್ರೆ ಇಲ್ಲಿ ಇಗ್ಬೋದು. ಹಿಡನ್ ಇದ್ರಲ್ಲಿ ಕ್ಲೋಸ್ ಮಾಡಬಹುದು. ಹೌದು. ಸೊ ಕಂಪ್ಲೀಟ್ ಮೆಟೀರಿಯಲ್ಸ್ ಎಲ್ಲ ನಿಮ್ಗೆ ತೋರಿಸಿದೀವಿ ನಾವು ಸ್ಟೋರ್ ಅಲ್ಲಿ. ಹೌದು ಮ್ಯಾಮ್.